ನಮಸ್ಕಾರ ಸ್ನೇಹಿತರೆ ಎಸ್ ಡಿ ಎ ಎಕ್ಸಾಮ್ ಕ್ವಶನ್ ಪೇಪರ್ ನೋಡ್ತಾ ಇದೀವಿ. ಕನ್ನಡ ಮತ್ತೆ ಇಂಗ್ಲಿಷ್ ಆಗಿದೆ. ಇವತ್ತು ಜಿ ಕೆ. ಓಕೆ, ಜಿ ಕೆ ಸೆಕ್ಷನ್ ಭಾರತದ ಸಂವಿಧಾನ ತುಂಬಾ ಚೆನ್ನಾಗಿದೆ. ಕ್ವಶನ್ಸ್ಗಳು ಸಂವಿಧಾನ ಜಿ ಕೆ ನಿಮ್ಗೆ ಸ್ಟ್ಯಾಟಿಕ್ ಜಿ ಕೆ ಕೇಳಿದಾನೆ ಅಷ್ಟೇ. ಎಸ್ ಡಿ ಎ ಪೇಪರ್ ಆಗಿದ್ರಲ್ಲಿ ಈಸಿ ಇದೆ. ಮತ್ತೆ ಇದರಲ್ಲಿ ಕರೆಂಟ್ ಅಫೇರ್ ಕೇಳಿದ್ದಾನೆ. ವಸ್ತುನಿಷ್ಠ ಸಮಾಜಯುಕ್ತದಲ್ಲಿ ಕರೆಂಟ್ ಅಫೇರ್ ಕೇಳಿದ್ದಾನೆ. ಓಕೆ, ಸೊ ಇದಿಷ್ಟು 3 ಸೆಕ್ಷನ್ 75 ಕ್ವಶನ್ಸ್ ಇವತ್ತು ಡಿಸ್ಕಸ್ ಮಾಡೋಣ. ಸೊ ಸಹಕಾರ ಒಂದು ಉಳ್ಕೊಳ್ಳುತ್ತೆ, ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. ಚೆನ್ನಾಗಿದೆ, ಬನ್ನಿ. ಪ್ರೀವಿಯಸ್ ಮಾಡಿರೋ ನೋಡಿಲ್ಲ, ಲಿಂಕ್ಸ್ ಗಳು ಕೊಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ, ನೋಡಿ ಸ್ನೇಹಿತರೆ. ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ಅಂಡ್ ನೋಡಿ, ನಮ್ದು ಸಂವಿಧಾನ ಒಂದು ಕಂಪ್ಲೀಟ್ ಪ್ಲೇ ಲಿಸ್ಟ್ ಅಲ್ಲಿ ನಿಮಗೆ ಚಾಪ್ಟರ್ ವೈಸ್ ವಿಡಿಯೋ ಇದೆ. 5.5 hours ಒಂದು ವಿಡಿಯೋ ಇದೆಲ್ಲ, ಅದನ್ನ ಕಂಪ್ಲೀಟ್ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಸೊ ನಮ್ಮ ಒಂದು ಕೋರ್ಸ್ ತಗೊಂಡಿದ್ರೆ ಅವ್ರಿಗೆಲ್ಲ ನಾವೇನೋ ಲಿಂಕ್ಸ್ ಗಳು ಕೊಟ್ಟಿರ್ತೀವಿ, ಮತ್ತೆ ಪ್ರಶ್ನೋತ್ತರಗಳ ಸೀರೀಸ್ ಏನ್ ಕೊಟ್ಟಿದ್ದೀವಿ. ಸೊ ಅವರೆಲ್ಲ ಇದನ್ನ ಓದ್ಕೊಂಡು ಸಾಕು. ಕರೆಂಟ್ ಅಫೇರ್ಗೆ ನಮ್ಮ ಒಂದು ಲಿಸ್ಟ್ ಏನಿದೆ ಕರೆಂಟ್ ಅಫೇರ್ದು ಮಂತ್ಲಿದು, ಅದನ್ನ ನೋಡ್ಕೊಂಡ್ರು ಸಾಕು. ದಟ್ ಈಸ್ ಮೋರ್ ದನ್ ಎನಫ್. ತೋರಿಸ್ತೀನಿ ಬನ್ನಿ ಎಷ್ಟು ಚೆನ್ನಾಗಿದೆ ಕ್ವಶನ್ಸ್ ಅಂತ, ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಎಲ್ಲ ಲಿಂಕ್ಸ್ ಗಳನ್ನ ಕೊಟ್ಟಿರ್ತೀನಿ. ಕೋರ್ಸ್ ಬೇಕು ಅಂದ್ರೆ ಅದರದ್ದು ವಿಡಿಯೋದ ಲಿಂಕ್ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಬೇಕಂದ್ರೆ ತಗೋಬಹುದು. ನಮ್ಮ ಟೆಲಿಗ್ರಾಮ್ ಅಂಡ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೋಬಹುದು. ಅಪ್ಕಮಿಂಗ್ ನಿಮಗೆ KMF ಎಕ್ಸಾಮ್ಸ್ಗೆಲ್ಲ ತುಂಬಾ DCC ಬ್ಯಾಂಕ್ಸ್ಗೆಲ್ಲ ಹೆಲ್ಪ್ ಆಗುತ್ತೆ. ನೋಡಿ, ಚೆನ್ನಾಗಿದೆ ಕ್ವಶನ್ಸ್ಗಳು, ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಈ ಕೆಳಗಿನ ಸಂವಿಧಾನದ ಯಾವ ವಿಧಿಯು ರಾಜ್ಯಗಳಿಗೆ ವ್ಯಕ್ತಿ ಮತ್ತು ವ್ಯಕ್ತಿಗಳ ಗುಂಪುಗಳಲ್ಲಿ ಮಾತ್ರವಲ್ಲದ ಆದಾಯ, ಸ್ಥಾನಮಾನದಲ್ಲಿನ ಮತ್ತು ಅವಕಾಶಗಳಲ್ಲಿನ ಅಸಮಾನತೆಯನ್ನು ಕಡಿಮೆ ಮಾಡಲು ಯೋಜನೆ ಮತ್ತು ಕಾರ್ಯಕ್ರಮ ರೂಪಿಸುವ ನಿರ್ದೇಶನ ನೀಡುತ್ತದೆ? ಓಕೆ, ಯಾವ ಆರ್ಟಿಕಲ್ ಇನ್ಇಕ್ವಾಲಿಟಿ ನಾಟ್ ಓನ್ಲಿ ಇನ್ ದ ಸ್ಟೇಟಸ್ ಬಗ್ಗೆ ಅಂತ ಅಲ್ಲ, ಅಸಮಾನತೆ ಎಲ್ಲ ಗುಂಪುಗಳಲ್ಲೂ ಇರಬಾರ್ದು. ಒಂದೇ ರೀತಿ ಎಲ್ಲರಿಗೂ ಸಮಾನವಾದ ಕೊಡಕ್ಕೋಸ್ಕರನೇ ಒಂದು ಪ್ರಮುಖವಾದ ನಿರ್ದೇಶನ. ನೋಡಿ, ಅವನೇ ಕೊಟ್ಬಿಟ್ಟು ನಿರ್ದೇಶನ ಅಂತ ಕೊಟ್ಟಿದ್ದಾನೆ. ಯಾವುದು ಸರ್ ಅದು? 38 ಸಬ್ ಕ್ಲಾಸ್ 2, 38 ಸಬ್ ಕ್ಲಾಸ್ 1 ಅಲ್ಲ, ಅಂಡ್ ಬೋತ್ ಆಪ್ಷನ್ಸ್ ಕೂಡ ಅಲ್ಲ. ಯಾಕಂದ್ರೆ 38 ಸಬ್ ಕ್ಲಾಸ್ ಇವತ್ತು ಯಾವತ್ತಿದ್ದು ನೋಡಿ, ಸಬ್ ಕ್ಲಾಸ್ 1, 2 ಅಂದ್ರೆ ಇದನ್ನ ಅಮೆಂಡ್ಮೆಂಟ್ ಮಾಡಿದ್ದಾರೆ ಅಂತ ಯಾವ ತಿದ್ದುಪಡಿ ಹೇಳ್ತೀರಾ ಫಟಾಫಟ್ ಅಂತ ಹೇಳ್ಬೇಕು ಸ್ನೇಹಿತರೆ. 1978 44ನೇ ತಿದ್ದುಪಡಿ ಕಾಯ್ದೆ. ನೋಡಿ, 38 ಸಬ್ ಕ್ಲಾಸ್ 2 ವಿಧಿ ಆರ್ಟಿಕಲ್ ಹೇಳುತ್ತೆ, ರಾಜ್ಯದಲ್ಲಿ ಆದಾಯದ ಅಸಮಾನತೆ ಏನಾರಿದ್ರೆ ಅಂತ ವ್ಯಕ್ತಿಗಳಿಗೆ, ಅಂತ ಗುಂಪುಗಳಿಗೆ, ವೃತ್ತಿಯಲ್ಲಿ ತಡೆಯಿರುವ ಜನರ ಸ್ಥಾನಮಾನಗಳಿಗೆ, ಸೌಲಭ್ಯಗಳನ್ನು, ಅವಕಾಶಗಳನ್ನು ಅಸಮಾನತೆ ತೊಡೆಯಲು ಪ್ರಯತ್ನಿಸಬೇಕು. ಸೊ ಇದೆಲ್ಲ ನಾವು ಎಲ್ಲಿ ನೋಡ್ತೀವಿ? DPSP ನೋಡ್ತೀವಿ. ಹಲೋ ಸರ್, DPSP ಇರೋದು ಅದಕ್ಕೆ. ಇನ್ನು 38ನೇ ವಿಧಿ ಸಬ್ ಕ್ಲಾಸ್ 1 ಏನ್ ಹೇಳುತ್ತೆ? ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯದಿಂದ ತುಂಬಿರುವ ಸಾಮಾಜಿಕ ವ್ಯವಸ್ಥೆಯನ್ನು ಭದ್ರಪಡಿಸುವ ಮೂಲಕ ಜನರ ಕಲ್ಯಾಣದ ಸಾಮಾನ್ಯ ಪ್ರಚಾರದ ಮೇಲೆ ಕೇಂದ್ರೀಕರಿಸುತ್ತದೆ ಅನ್ನೋದು ಹೇಳ್ತಕ್ಕಂಥದ್ದು. ಸೊ ಹಾಗಾದ್ರೆ ಇಲ್ಲಿ ಯಾವ ಆಪ್ಷನ್ ಕರೆಕ್ಟು? ಆಪ್ಷನ್ 2 ಕರೆಕ್ಟು. ಹಾಗಾಗಿ B ಇಸ್ ದ ರೈಟ್ ಆನ್ಸರ್, ಓನ್ಲಿ 2. ಓಕೆ, 2 ಮಾತ್ರ. ನೆಕ್ಸ್ಟ್ ಬರ್ತೀನಿ. ಮಂತ್ರಿಮಂಡಲಕ್ಕೆ ಸಂಬಂಧಪಟ್ಟಂತೆ ಕೇಳಿದ್ದಾನೆ. ಮಂತ್ರಿಮಂಡಲಕ್ಕೆ ಸಂಬಂಧಿಸಿದಂತೆ ಪ್ರಧಾನಮಂತ್ರಿಗಳಿಗೆ ಇರುವ ಈ ಕೆಳಕಂಡ ಅಧಿಕಾರಗಳ ಪೈಕಿ ಒಂದನ್ನು ತಪ್ಪಾಗಿ ಪಟ್ಟಿ ಮಾಡಲಾಗಿದೆ. ಓಕೆ, ಪ್ರೈಮ್ ಮಿನಿಸ್ಟರ್ನ ಒಂದು ಅಧಿಕಾರಗಳಲ್ಲಿ 4ರಲ್ಲಿ 1 ತಪ್ಪಿದೆ. ಯಾವುದು ಅಂತ ಕೇಳಿದ್ದಾನೆ. ನೆಗೆಟಿವ್ ಸ್ಟೇಟ್ಮೆಂಟ್. ಓಕೆ, ಇಲ್ಲಿ ಇಂಗ್ಲಿಷಲ್ಲಿ ಓದ್ಕೊಳ್ಳಿ. ಸಚಿವರು ತನ್ನೊಂದಿಗೆ ಸಹಕರಿಸುತ್ತಿಲ್ಲವೆಂದವರಿಗೆ ಕಂಡು ಬಂದಲ್ಲಿ ಅಂತಹ ಯಾವುದೇ ಸಚಿವರನ್ನು ವಜಾಗೊಳಿಸಬಹುದು. ಎಸ್ ಅಲ್ವಾ, ಮಾಡ್ತಾರೆ. ಬಟ್ ಡೈರೆಕ್ಟ್ ಆಗಿ ಮಾಡಕ್ಕಾಗಲ್ಲ. ಹೆಂಗ್ ಮಾಡ್ತಾರೆ? ರಾಷ್ಟ್ರಪತಿಗಳಿಗೆ ಶಿಫಾರಸು ಮಾಡ್ತಾರೆ. ರಾಜ್ಯದಲ್ಲಿ ರಾಜ್ಯಪಾಲರಿಗೆ CM ಶಿಫಾರಸು ಮಾಡಿ ಅವ್ರನ್ನ ವಜಾಗೊಳಕ್ ಮಾಡುತ್ತಾರೆ. ಹಲೋ ಸರ್, ಮಂತ್ರಿಮಂಡಲ ಸದಸ್ಯರನ್ನು ಪ್ರಧಾನಮಂತ್ರಿಗಳ ಶಿಫಾರಸಿನ ಮೇರೆಗೆ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಹೌದು, ಕ್ಲೀನ್ ಆಗಿ ಕೊಟ್ಟಿದ್ದಾರೆ ನಾವು ಡೆಫಿನಿಷನ್. ಅವರು ಮಂತ್ರಿಮಂಡಲ ಸದಸ್ಯರ ಖಾತೆ ಹಂಚಿಕೆ ಮಾಡ್ತಾರೆ. CM ಹೌದು. ಅವರು PM CM ರಾಜ್ಯದಲ್ಲಾದ್ರೆ ಅವರು ಮಂತ್ರಿಮಂಡಲದ ಸಭೆಗಳ ಅಧ್ಯಕ್ಷತೆ ವಹಿಸ್ತಾರೆ. ಹೌದು, ಚೀಫ್ ಮಿನಿಸ್ಟರ್. ಓಕೆ, ಪ್ರಧಾನಮಂತ್ರಿ ನೇತೃತ್ವದ ಮಂತ್ರಿಮಂಡಲ ಅಂತ ಕರಿತೀವಿ. ಮುಖ್ಯಮಂತ್ರಿ ನೇತೃತ್ವದ ಮಂತ್ರಿಮಂಡಲ, ಕ್ಯಾಬಿನೆಟ್ ಮೀಟಿಂಗ್ ಅಂತ ಕರಿತೀವಿ ಅಲ್ವಾ? ನ್ಯೂಸ್ ಎಲ್ಲ ನೋಡಿರ್ತೀರ. ಹಾಗಾದ್ರೆ ಯಾವ ತಪ್ಪು? ಆಪ್ಷನ್ ಎ ತಪ್ಪು. ಯಾಕಂದ್ರೆ ಕ್ಲಿಯರ್ ಇಲ್ಲ ಇಲ್ಲಿ ಡೆಫಿನೇಷನ್. ಎಸ್, ದಿಸ್ ಇಸ್ ಕರೆಕ್ಟ್, ಬಟ್ ರಾಷ್ಟ್ರಪತಿ ಇಲ್ಲಿ ಕೊಟ್ಟಿದೆ ನೋಡಿ. ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ ಅಂತ. ಹಂಗೆ ಅವ್ರನ್ನ ತೆಗೆಯೋದು, ರಾಷ್ಟ್ರಪತಿಗಳು ತೆಗೆಯೋದು ಪ್ರಧಾನಮಂತ್ರಿಗಳ ಶಿಫಾರಸಿನ ಮೇರೆಗೆ. ಸೊ ಆಪ್ಷನ್ ಎ ತಪ್ಪಿದೆ. ಓಕೆ, ಫೈನ್. ಭಾರತದ ಸಂವಿಧಾನ ಪೀಠಕ ಪ್ರಿಯಾಂಬಲ್ ಬಗ್ಗೆ ಕೇಳಿದಾನೆ ಸರ್. ಪ್ರಿಯಾಂಬಲ್ ಫಸ್ಟ್ ಏನ್ ಬರುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ ಕ್ವಶನ್. ಇವೆಲ್ಲ ಮೊದಲು IAS ಅಲ್ಲಿ ಕೇಳ್ತಿದ್ದ, KS, ಈಗ ಗ್ರೂಪ್ C, ಗ್ರೂಪ್ P, ಈಗ DCC ಬ್ಯಾಂಕ್ ಅಲ್ಲಿ ಅದು SDL ಕೇಳಿದ್ದಾನೆ. ಫಸ್ಟ್ ಬರೋದು ಸಾರ್ವಭೌಮ, ಆಮೇಲೆ ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯ. ಈ ಸ್ಲೈಡ್ ನೋಡಿ. ಈ ಸ್ಲೈಡ್ ಎಲ್ಲ ನಾನು ತೋರಿಸ್ತಾ ಇದ್ದಿಲ್ಲ, ಇವೆಲ್ಲ ನಮ್ಮ ಸಂವಿಧಾನದಲ್ಲಿ ಇರ್ತಕ್ಕಂಥದ್ದು. ಭಾರತದ ಪ್ರಜೆಗಳ ನಾವು ಒಂದು ಸ್ಟಾರ್ಟ್, ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಬರೋದು ಸಾರ್ವಿನಿಟಿ, ಸಾರ್ವಭೌಮ, ಸೋಷಿಯಲಿಸ್ಟ್ ಸಮಾಜವಾದಿ, ಸೆಕ್ಯುಲಿಯರ್ ಅಂದ್ರೆ ಜಾತ್ಯತೀತ, ಆಮೇಲೆ
ಡೆಮೋಕ್ರೆಟಿಕ್ ರಿಪಬ್ಲಿಕ್ ಅಂತ ಇರ್ತಕ್ಕಂಥದ್ದು. ಓಕೆ, ಆಮೇಲೆ ಜಸ್ಟಿಸ್, ನ್ಯಾಯ ಬರುತ್ತೆ, ಸ್ವಾತಂತ್ರ್ಯ ಬರುತ್ತೆ, ಸಮಾನತೆ ಬರುತ್ತೆ. ಓಕೆ, ಭ್ರಾತೃತ್ವ, ಫೆಟರ್ನಿಟಿ ಅಂತ ಕರಿತೀವಿ, ಭ್ರಾತೃತ್ವ ಬರುತ್ತೆ. ಸೊ ಇದನ್ನೆಲ್ಲ ಕೇಳಿದಾನೆ ಎಕ್ಸಾಮ್ಗಳಲ್ಲಿ, ಎಲ್ಲಿ KS IAS ಲೆವೆಲ್ ಕೇಳ್ತಾನೆ. ಇಲ್ಲಿ ಸಿಂಪಲ್ ಆಗಿ ಕೇಳಿದಾನೆ, ಇದನ್ನು ಕೇಳ್ತಾನೆ, ಯಾವ್ದು ಫಸ್ಟ್ ಬರುತ್ತೆ, ಯಾವ್ದು ಸೆಕೆಂಡ್ ಬರುತ್ತೆ, ಯಾವ್ದು ಥರ್ಡ್ ಬರುತ್ತೆ. ಅದ್ರ ಬದಲು ಇವ್ನು ಡೈರೆಕ್ಟ್ ಆಗಿ ಸಿಂಗಲ್ ಒಂದೇ ಲೈನ್ ಕೇಳ್ಬಿಟ್ಟಿದ್ದಾನೆ ಅಷ್ಟೇ. ಯಾವ್ದು ಪ್ರಾಪರ್ ಆಗಿರೋದು ಆಪ್ಷನ್ ಸಿ. ಓಕೆ ಫೈನ್ ಸರ್. ಎಸ್, ಭಾರತದ ಚುನಾವಣೆಗಳಿಗೆ ಸಂಬಂಧಿಸಿದಂತೆ ಈ ಮುಂದಿನ ಯಾವುದು ಸಾಂವಿಧಾನಿಕ ತತ್ವವಾಗಿದೆ? ಪ್ರಿನ್ಸಿಪಲ್ ಫಾರ್ ಕಾನ್ಸ್ಟಿಟ್ಯೂಷನಲ್ ಪ್ರಿನ್ಸಿಪಲ್ ಫಾರ್ ಎಲೆಕ್ಷನ್ಸ್ ಆಫ್ ಇಂಡಿಯಾ. ಚುನಾವಣೆಗೆ ಸಂಸತ್ತು ಹಾಗೂ ರಾಜ್ಯಗಳ ವಿಧಾನಮಂಡಲ ಚುನಾವಣೆ ಪ್ರಮಾಣಸಾರ ಪ್ರಾತಿನಿಧ್ಯವನ್ನು ಆಧರಿಸಿದೆ. ಇಂಗ್ಲಿಷ್ ಅಲ್ಲಿ ನೋಡಿ ಏನು ಸರ್? ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಸರ್. ಎಲೆಕ್ಷನ್ ಆಫ್ ಪಾರ್ಲಿಮೆಂಟ್ ಅಂದ್ರೆ MP MLAಗೆ ನಿಮ್ಗೆ ಪ್ರಪೋರ್ಷನ್ ಆಫ್ ರೆಪ್ರೆಸೆಂಟೇಷನ್ ಆಫ್ ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಮಾಡ್ತಾರ? ಇಲ್ಲ. ಯಾವ್ದಕ್ ಮಾಡ್ತಾರೆ ಇದನ್ನ? ರಾಷ್ಟ್ರಪತಿ ಚುನಾವಣೆ, ಉಪರಾಷ್ಟ್ರಪತಿ ಅಲ್ವಾ ಸರ್? ಅಲ್ವಾ? ಸೊ ಅಲ್ಲ, ಹಂಗಾರೆ ಇದು ತಪ್ಪಾಗಿದೆ. ಚುನಾವಣಾ ಪುರುಷರ ವಯಸ್ಕರ ಮತದಾನ ಆಧರಿಸಿದೆ ನೋಡಿ. ಚುನಾವಣೆ ಬಂದು ವಯಸ್ಕರ ಮತದಾನ ಅಲ್ಲ ನಮ್ದು, ಅಲ್ಲ ಸರ್, ಪುರುಷ ವಯಸ್ಕರ ಮತದಾನ ಅಲ್ಲ, ಸಾರ್ವತ್ರಿಕ ವಯಸ್ಕರ ಮತದಾನ ಅಂತ ಕರಿತೀವಿ. ಬರೀ ಪುರುಷರಲ್ಲ, ಸಾರ್ವತ್ರಿಕ ಅಂದ್ರೆ 18 ವರ್ಷ ತುಂಬಿರಬೇಕು ಎಲ್ಲರೂ, ಮಹಿಳೆ ಪುರುಷ ಎಲ್ಲ ಸೇರಿ. ಇದು ದಿಸ್ ಇಸ್ ಆಲ್ಸೋ ರಾಂಗ್. ಎಷ್ಟು ಚೆನ್ನಾಗಿ ನೋಡಿ, ಎಲೆಕ್ಷನ್ ಬೇಸ್ಡ್ ಮೇಲ್ ಅಡಲ್ಟ್ ಅಲ್ಲ. ಓಕೆ, ಚುನಾವಣೆ ಸಂಬಂಧದ ಎಲ್ಲ ವಿಷಯಗಳಿಗೆ ಸಂಬಂಧಿಸಿದ ಕಾನೂನು ಮಾಡುವ ಅಧಿಕಾರ ರಾಜ್ಯ ವಿಧಾನ ಮಂಡಲಕ್ಕೆ ಮಾತ್ರ ಇದೆ. ತಪ್ಪು. ಎಲ್ಲಿಗಿರೋದು ಸರ್? ಚುನಾವಣೆ ಸಂಬಂಧಪಟ್ಟಂತೆ ಇರೋದು ಸಂಸತ್ತಿಗೆ, ಪಾರ್ಲಿಮೆಂಟ್. ದಿಸ್ ಇಸ್ ಆಲ್ಸೋ ರಾಂಗ್. ಯಾರೇ ವ್ಯಕ್ತಿಗಳನ್ನು ಅವಳ ಅಥವಾ ಅವನ ಧರ್ಮ, ಜನಾಂಗ, ಜಾತಿ, ಲಿಂಗ ಅಥವಾ ಇವುಗಳಲ್ಲಿ ಯಾವುದೇ ಒಂದರ ಆಧಾರದ ಮೇಲೆ ಚುನಾವಣಾ ಮತಪಟ್ಟಿಯಿಂದ ಹೊರಗಿಡತಕ್ಕಲ್ಲ. ಎಸ್, ದಿಸ್ ಇಸ್ ಕರೆಕ್ಟ್ ಆನ್ಸರ್. ಆಪ್ಷನ್ ಡಿ ಕರೆಕ್ಟ್. 3 ತಪ್ಪು ಅಲ್ವಾ ಸರ್? ಸಿಂಪಲ್ ಆಗಿದೆ ಸರ್ ಇದು. ಎಸ್, 325ನೇ ವಿಧಿ ಹೇಳುತ್ತಲ್ಲ ಸರ್ ನಮಗೆ. MP MLA ಆಕ್ಚುಲಿ ನಡೀತಕ್ಕಂಥದ್ದು ನಾವು ಫಸ್ಟ್ ಪಾಸ್ಟ್ ದಿ ಪೋಸ್ಟ್ ಅಂತಕ್ಕಂಥ ವ್ಯವಸ್ಥೆ ಆಧಾರದ ಮೇಲೆ. ಓಕೆ, ತುಂಬಾ ಡೀಟೇಲ್ ಬೇಕಾಗಿಲ್ಲ, ಅದೆಲ್ಲ ಇಲ್ಲ ನಮಗೆ. ನೆಕ್ಸ್ಟ್ ಹೋಗ್ತೀನಿ. ಈ ಮುಂದಿನ ಯಾವ ತುರ್ತು ಪರಿಸ್ಥಿತಿ ರೂಪವು ನಮ್ಮ ಸಂವಿಧಾನದಲ್ಲಿ ಗುರುತಿಸಲಾದ, ಮಾನ್ಯ ಮಾಡಲಾದ ರೂಪವಾಗಿಲ್ಲ? ನೆಗೆಟಿವ್ ಸ್ಟೇಟ್ಮೆಂಟ್. ಯಾವುದು ಎಮರ್ಜೆನ್ಸಿ ನಮ್ಮ ಸಂವಿಧಾನದಲ್ಲಿ? ನಮ್ಮ ಸಂವಿಧಾನ ಏನಿದೆ? ಒಂದು ರಾಷ್ಟ್ರ ಎಮರ್ಜೆನ್ಸಿ ಇದೆ ಅಲ್ವಾ ಸರ್? ರಾಷ್ಟ್ರ ತುರ್ತು ಪರಿಸ್ಥಿತಿ, ಇನ್ನೊಂದು ರಾಜ್ಯ ತುರ್ತು ಪರಿಸ್ಥಿತಿ, ಆಮೇಲೆ ಇನ್ನೊಂದು ಯಾವುದು ಸರ್? ಹಣಕಾಸು ತುರ್ತು ಪರಿಸ್ಥಿತಿ ಇದೆ. ಈ 3 ಅಲ್ಲ ಸರ್? ಕರೆಕ್ಟ್ ತಾನೆ? ಇಲ್ಲಲ್ಲಿ ಯುದ್ಧ, ಬಾಹ್ಯ ಶಸ್ತ್ರ, ಎಸ್ ತುರ್ತು ಪರಿಸ್ಥಿತಿ. ರಾಜ್ಯಗಳಿಗೆ, ಸಂವಿಧಾನಕ್ಕೆ, ಎಸ್ ಕರೆಕ್ಟ್. ಇದು ನೆಗೆಟಿವ್ ಸ್ಟೇಟ್ಮೆಂಟ್ ಹೇಳಬೇಕು. ಹಣಕಾಸಿದೆ, ನೈಸರ್ಗಿಕ ಅವಘಡ ಕಾರಣದಿಂದ ತುರ್ತು ಪರಿಸ್ಥಿತಿ ಇಲ್ಲ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಲ್ವಾ ಸರ್? 352, 365 ಅಲ್ವಾ ಸರ್? ಗೊತ್ತಿರಬೇಕಲ್ಲ. ಆರ್ಟಿಕಲ್ ಯಾವುದು ಸರ್? 352, 365. ಇದು 360 ವಿಧಿ. ಫೈನ್ ಸರ್. ಓಕೆ ಫೈನ್. ನೆಕ್ಸ್ಟ್ ಹೋಗೋಣ ಬನ್ನಿ. ಭಾರತದ ನಾಗರಿಕರ ಸಾಮೂಹಿಕ ಸಮಾಜವಾದಿ ಆರ್ಥಿಕ ದೇರ್ದ್ವೇಷಗಳನ್ನು ಇದರಲ್ಲಿ ಸೇರಿಸಲಾಗಿದೆ. ಅಗೇನ್ ಸಿಂಪಲ್ ಕ್ವಶನ್. ನಾನು ಈ ಸ್ಟಾರ್ಟಿಂಗ್ ಕ್ವಶನ್ ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ಮಾತಾಡ್ತಾ ಇದ್ದೇನೆ ನಾನು ಅಲ್ವಾ ಸರ್? ಯಾವುದು ಸರ್ ಅದು? 38 ಆರ್ಟಿಕಲ್ ಯಾವ್ದ್ರಲ್ಲಿ ಬರುತ್ತೆ? DPSP, ಸಾಮಾಜಿಕ ನ್ಯಾಯ, ಸಮಾನತೆ, ಸಮಾಜವಾದ ಅಲ್ವಾ? ಯಾವ್ದು ಸರ್? ರಾಜನೀತಿ ದೇಶಗಳ ಗಾಂಧಿವಾದ ಎಲ್ಲ ಬರುತ್ತೆ ಅದರಲ್ಲಿ. ಓಕೆ, ಮೂಲಭೂತ ಹಕ್ಕುಗಳು ನಮ್ಮ ನೈತಿಕ ಒಂದು ಹಕ್ಕಾಗಿರುತ್ತೆ. ಅಂದ್ರೆ ನೈತಿಕ ಇನ್ ದ ಸೆನ್ಸ್ ಸ್ವಾತಂತ್ರ್ಯಗಳ ಹಕ್ಕು ಅಂತ ಕರಿತೀವಲ್ಲ, ಅದ್ರ ಮೇಲೆ, ನಾಗರಿಕರ ಸ್ವಾತಂತ್ರ್ಯ ಮೇಲೆ ಅದು ಕೇಂದ್ರೀಕೃತ ಆಗಿರುತ್ತೆ. ಮೂಲಭೂತ ಕರ್ತವ್ಯ ಬಂದು ನೈತಿಕ ಹಕ್ಕಾಗಿರುತ್ತೆ ನಮ್ಗೆ. ಓಕೆ, ನೆಕ್ಸ್ಟ್ ಬರ್ತೀವಿ. 1930 ಏಪ್ರಿಲ್ನಲ್ಲಿ ಬೆಳಗಾಂನಲ್ಲಿ ಉಪ್ಪನ್ನು ಮಾರಿ ಉಪ್ಪಿನ ಕಾನೂನು ಮುರಿದವರು ಯಾರು? ಬೆಳಗಾಂನಲ್ಲಿ ಯಾರು ಸರ್? ಗಂಗಾಧರರಾವ್ ದೇಶಪಾಂಡೆ. ಏನಂತ ಕರಿತೀವಿ ಇವ್ರನ್ನ? ಕರ್ನಾಟಕದ ಏನಂತ ಕರಿತೀವಿ? ಕರ್ನಾಟಕದ ಸಿಂಹ ಅಂತ ಕೂಡ ಕರಿತೀವಿ ಅಲ್ವಾ? 1930ರಲ್ಲಿ. ಫೈನ್. ನೆಕ್ಸ್ಟ್ ಬರ್ತೇನೆ. ಕೇಂದ್ರ ಸರ್ಕಾರ ಸಂಗ್ರಹಿಸಿದ ಒಟ್ಟು ತೆರಿಗೆಗಳನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನಡುವೆ ಹಂಚಿಕೆ ಮಾಡುವ ವಿಷಯದಲ್ಲಿ ರಾಷ್ಟ್ರಪತಿ ಯಾರು ಶಿಫಾರಸು ಮಾಡ್ತಾರೆ? ಹಣಕಾಸು ಆಯೋಗ. ದುಡ್ಡಿಗೆ ಸಂಬಂಧಪಟ್ಟಂತೆ ಲೆಕ್ಕ ಪರಿಶೋಧನೆ ಅಲ್ಲ. ಎಷ್ಟು ಸರ್? 280ನೇ ಆರ್ಟಿಕಲ್. ಕರೆಕ್ಟಾ? ಎಸ್. ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ, ನ್ಯಾಷನಲ್ ಡೆವಲಪ್ಮೆಂಟ್, NDC ಪದೇ ಪದೇ ಕೇಳ್ತಾ ಇರ್ತಾನೆ ಸರ್ ಇದನ್ನ. ಆಗಸ್ಟ್. ಇವೆಲ್ಲ ಸ್ಟ್ಯಾಟಿಕ್ ಕ್ವಶನ್ಸ್ಗಳು. ಓಕೆ, ಈ ಕೆಳಗಿನಲ್ಲಿ ಯಾವುದು ಭಾರತೀಯ ಸಂವಿಧಾನ ವಿನೂತನ ಲಕ್ಷಣ, ನೋವೆಲ್ ಫೀಚರ್ಸ್ ಅಂತ ಕರಿತೀವಿ? ಯಾವುದು ಸರ್ ಅದು? ಹಕ್ಕ ಅಲ್ಲ, ಕರ್ತವ್ಯನ ಅಲ್ಲ. ರಾಜ್ಯ ನಿರ್ದೇಶಕ ತತ್ವಗಳು ಯಾರು ಕರೆದಿದ? ಯಾರು ಹೇಳಿದಂಗೆ? ಅಂಬೇಡ್ಕರ್ ಅವರು ಹೇಳ್ತಾರಲ್ವಾ? ಅಂಬೇಡ್ಕರ್ ಹೇಳಿದೆ ವಿನೂತನ ಲಕ್ಷಣ ಅಂತ. ಯಾರು ಹೇಳ್ತಾರೆ? ಅಂಬೇಡ್ಕರ್ ಹೇಳೋದು.
ಡಾಕ್ಟರ್ ಅಂಬೇಡ್ಕರ್ ಡಿಸ್ಕ್ರೈಬ್ಸ್ ದ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ಸ್ ಪಾಲಿಸಿ ಆಸ್ ಅ ನೋವೆಲ್ ಫೀಚರ್. ನೋಡಿ ನಾನು ಯಾಕೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ತಾ ಇದೀನಿ, ಇವೆಲ್ಲ ಬರ್ತವೆ ಎಕ್ಸಾಮ್ ಅಲ್ಲಿ, ಅದಕ್ಕೆ ಫೈನ್. ಭಾಗ 4 ಇರ್ತಕ್ಕಂಥದ್ದಲ್ವಾ. ನೆಕ್ಸ್ಟ್, ಕೌಟುಂಬಿಕ ಹಿಂಸೆಯ ಮಹಿಳೆಯ ರಕ್ಷಣೆ ಒಂದು ಕಾನ್ಸ್ಟಿಟ್ಯೂಷನ್ ಅಲ್ಲ, ಫಂಡಮೆಂಟಲ್. ಆಕ್ಚುಲಿ ಹೌದು ಅಂತಾನು ಹೇಳ್ಬೋದು, ಬಟ್ ಪ್ರಾಪರ್ ಅಂತ ನೋಡಿದಾಗ ಲೀಗಲ್ ರೈಟ್ ನ ಹಾಕ್ಬೋದು. ಯೂಶಲಿ ನಾವು ವರ್ಲ್ಡ್ ಅಂತ ತಗೊಂಡಾಗ, ಗ್ಲೋಬಲ್ ಅಂತ ತಗೊಂಡಾಗ ಇದನ್ನ ಮಾನವ ಹಕ್ಕಲ್ಲೂ ಕೂಡ ನಾವು ಇದನ್ನು ಸ್ಥಾಪಿಸ್ಬೋದು. ಓಕೆ, ಮಹಿಳೆ ಅಂತ ತಕ್ಷಣ ಮಹಿಳೆ ಅಂತಾನೆ ಕನ್ಸಿಡರ್ ಮಾಡೋದಲ್ಲ, ಹ್ಯೂಮನ್ ಬೀಯಿಂಗ್ ಅಂತ ಕನ್ಸಿಡರ್ ಮಾಡ್ತಾರೆ. ಓಕೆ, ಸೊ ಮಾನವ ಹಕ್ಕು ಅಂತ ಹೇಳ್ಬೋದು, ಬಟ್ ಕಾನೂನು ನಮ್ಮ ಭಾರತ ಅಂದ ತಕ್ಷಣ ನಮಗೆ ಮಹಿಳೆಯರಿಗೆ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಇದೆ 2005 ಅಲ್ವಾ ಸರ್, ಅವೆಲ್ಲ ಇದೆ, ಎಷ್ಟೊಂದು ಆಕ್ಟ್ಗಳಿವೆ. ನೆಕ್ಸ್ಟ್ ಬನ್ನಿ, 2016 ಪಶ್ಚಿಮ ಬಂಗಾಳ ವಿಧಾನಸಭೆ ಪಶ್ಚಿಮ ಬಂಗಾಳಕ್ಕೆ ಬೆಂಗಾಲಿ, ಇಂಗ್ಲಿಷ್, ಹಿಂದಿ ಈ 3 ವಿಧದ ಭಾಷೆಗಳ 3 ಹೆಸರನ್ನು ಸೂಚಿಸುವಂತೆ ಪ್ರಸ್ತಾವನೆ ಸಲ್ಲಿಸಿತ್ತು. ಆದ್ರೆ ಕೇಂದ್ರ ಇದನ್ನು ತಿರಸ್ಕರಿಸಿತ್ತು. ಹೌದು, 2016 ನಿಮ್ಗೆ ಗೊತ್ತಲ್ಲ, ನೇಮ್ ಚೇಂಜ್ ಮಾಡ್ಬೇಕಂದ್ರೆ ಇತ್ತೀಚೆಗೆ ಚೇಂಜ್ ಆಯ್ತಲ್ಲ, ಯಾರ್ದು? ಕೇರಳದು. ಈಗ ಕೇರಳ ಅನ್ಬಾರ್ದು, ಏನನ್ಬೇಕು? ಕೇರಳಂ ಅನ್ಬೇಕು. ಅದೇ ತರ ಇಲ್ಲೂ ಕೂಡ ನೇಮ್ ಚೇಂಜ್ ಮಾಡೋದಲ್ಲ, ಅವರು ಅಧಿಕೃತವಾಗಿ ಅವರ ಪಾರ್ಲಿಮೆಂಟ್ ಅಲ್ಲಿ ನೋಡಿ ಯಾರು ಫಸ್ಟ್ ಮಾತಾಡಬೇಕು, ಯಾರು ಸೆಕೆಂಡ್, ಯಾರು ಫಸ್ಟ್ ಸಂಸದ ಅನ್ನೋದು ಆ ಒಂದು ರಾಜ್ಯದ ಹೆಸರಿನ ಮೇಲೆ ಹೋಗ್ತಾ ಹೋಗುತ್ತೆ. ಅಲ್ಫಾಬೆಟಿಕಲ್ ಆರ್ಡರ್. ಅರುಣಾಚಲ್ ಪ್ರದೇಶ್ ಫಸ್ಟ್ ಬರುತ್ತೆ, ಆ ತರ ಹೇಳ್ತಾ ಇರೋದು ನಾನು. ಅಸ್ಸಾಂ, ಅರುಣಾಚಲ್ ಪ್ರದೇಶ್ ಎ ಇಂದ ಸ್ಟಾರ್ಟ್ ಆಗುತ್ತೆ, ಕರ್ನಾಟಕಕ್ಕೆ. ಹಂಗೆ ಇವರು ಕೂಡ ಬೆಂಗಾಲಿ, ಇಂಗ್ಲಿಷ್, ಹಿಂದಿ ಅಂತ 3 ತರ ಕೊಡ್ಕೋದ್ರು. ನಾವು ಬೇರೆ ಬೇರೆ ಭಾಷೆಲಿ ಈ ತರ ಅಂತ ಅದನ್ನ ತಿರಸ್ಕಾರ ಮಾಡ್ತು. ಆಮೇಲೆ 2018 ಪುನಃ ವಿಧಾನಸಭೆಯಲ್ಲಿ ಅವ್ರು ಏನ್ ಮಾಡಿದ್ರು, ಬಾಂಗ್ಲಾ ಅನ್ನೋದ್ರನ್ನ ಮಾಡ್ಕೊಂಡ್ರು. ಏನು ಸರ್? ಬಾಂಗ್ಲಾ ಅಂದ್ರೆ BA ಇಂದ ಸ್ಟಾರ್ಟ್ ಆಗುತ್ತೆ. ಸೊ ನಮ್ಮ ಆಲ್ಫಾಬೆಟಿಕಲ್ ಆರ್ಡರ್ ನಾವು ಆ ಸ್ಥಾನದಲ್ಲಿ ಬರ್ತೀವಿ ಅಂತಕ್ಕಂಥದ್ದು. ನಮ್ದು ಕರ್ನಾಟಕ KA. ಸೊ ಅಂದ್ರೆ ಅಲ್ಲಿ ಅದರಿಂದ ಯಾವ ರಾಜ್ಯಗಳಿರ್ತಾರೆ ಅವ್ರಿಗೆ ಫಸ್ಟ್ ಅವಕಾಶ ಕೊಡ್ತಾರೆ, ಆಮೇಲೆ ನಮ್ಗೆ ಅವಕಾಶ ಕೊಡ್ತಾರೆ, ಆಲ್ಫಾಬೆಟಿಕಲ್ ಆರ್ಡರ್. ಓಕೆ, ಭಾರತ ರಾಜ್ಯಗಳ ಹಿಂದಿನ ಆಳ್ವಿಕೆಗಾರ ರಾಜಧಾನ ಸೌಕರ್ಯ ಮತ್ತು ಹಕ್ಕು ಬಾಧ್ಯತೆಗಳನ್ನು ಸಂವಿಧಾನ ಕೆಳಗಿನ ಯಾವ ತಿದ್ದುಪಡಿ ಮೂಲಕ ರದ್ದುಗೊಳಿಸಲಾಯಿತು? ಓಕೆ, ಪ್ರಿವಿಪರ್ಸ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ ಸರ್, ಪ್ರಿವಿಪರ್ಸ್ ಅಂಡ್ ಪ್ರಿವಿಲೇಜಸ್ ಅಂತ. ಅಂದ್ರೆ ಈಗ ಸ್ವತಂತ್ರ ಬಂದಾಗ 1947ರಲ್ಲಿ ರಾಜಮನೆತನಗಳು ಮೈಸೂರಲ್ಲಿ ಇತ್ತು, ತ್ರವಂಕೂರ್ ಇತ್ತು, ಅವ್ರನ್ನೆಲ್ಲ ಏನ್ ಮಾಡಿದ್ರು, ರಾಜ್ಯ ಮನೆತನಗಳಿಗೆ ಪ್ರಜಾಪ್ರಭುತ್ವ ಅಂತ ಹೇಳಿ ಎಲ್ಲ ಇದು ಮಾಡಿದಾಗ ಅವ್ರು ಬಿಟ್ಕೊಟ್ರು. ಆ ಟೈಮಲ್ಲಿ ಅವ್ರಿಗೆ ಏನ್ ಮಾಡ್ತಾರೆ, 1950 ಒಂದು ಸಂವಿಧಾನದಲ್ಲಿ ಅವ್ರಿಗೊಂದು ಸ್ಥಾನಮಾನ, ಅವ್ರಿಗೆ ಬಿರುದು ಹಂಗೆ ಇರ್ಲಿ, ಅವ್ರಿಗೆ ತಿಂಗಳಿಗೆ ಅಥವಾ ವರ್ಷಕ್ಕೆ ಇಷ್ಟು ದುಡ್ಡು ಅಂತ ಸರ್ಕಾರದಿಂದ ಗೌರವಧನ, ಈ ತರದೆಲ್ಲ ರಾಜಧನ ಎಲ್ಲ ಕೊಡಕ್ ಸ್ಟಾರ್ಟ್ ಮಾಡ್ತಾರೆ. ಅದನ್ನ ಕೊಡಬಾರ್ದು, ಅಸಮಾನತೆ ಆಗುತ್ತೆ ಅಂತ 1971 ಯಾವಾಗ ಸರ್, 26ನೇ ತಿದ್ದುಪಡಿಲಿ ಅದನ್ನು ತೆಗ್ದಾಕ್ತಾರೆ. 1971 ಎಸ್, 1971 ಅಲ್ಲಿ ತೆಗ್ದಾಕ್ತಾರೆ. 291, 362ನೇ ವಿಧಿಗಳಿಂದ ಕೈ ಬಿಡಲಾಗುತ್ತೆ. ಓಕೆ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಖ್ಯಾತ ಗಾಂಧಿವಾದಿ ಮತ್ತು ಸ್ವತಂತ್ರ ಹೋರಾಟಗಾರ KE ಮ್ಯಾಮನ್ ಇತ್ತೀಚೆಗೆ ನಮ್ಮಲ್ಲಾಗಿದ್ರು. ಇವರು ಯಾವ ರಾಜ್ಯಕ್ಕೆ ಸೇರಿದ್ರು? ಹೆಸರು ಹೇಳಿದ ತಕ್ಷಣ ನೋಡಬಹುದು. ಯಾರು ಸರ್? ಮ್ಯಾಮನ್, ಕೇರಳದವರು. ಓಕೆ, ಆಕ್ಚುಲಿ ನಾಗರಿಕ ಅಂದ್ರೆ ಸಿವಿಲ್ ಡಿಸೋಬಿಯೆಂಟ್ ಮೂವ್ಮೆಂಟ್ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ಸಂದರ್ಭದಲ್ಲಿ ಗಾಂಧಿ ಅವರ ಒಂದು ಇದನ್ನ ಇಟ್ಕೊಂಡು ಆ ಟೈಮಲ್ಲೂ ಕೂಡ ಹೋರಾಡಿರ್ತಾರೆ ಅವರು. ನೆಕ್ಸ್ಟ್, ಉಚ್ಚ ನ್ಯಾಯಾಲಯವು ಕೆಳಗಿನ ಯಾವ ರಿಟ್ಟನ್ನು ಜಾರಿ ಮಾಡಿ ಕೆಳಗಿನ ನ್ಯಾಯಾಲಯಕ್ಕೆ ಅಥವಾ ಬೇರೆ ನ್ಯಾಯಾಂಗ ಕಾರ್ಯಕ್ಕೆ ತನ್ನ ವ್ಯಾಪ್ತಿಯೊಳಗಿರದಿದ್ದರೂ ಯಾವುದೇ ಒಂದು ನಿರ್ದಿಷ್ಟ ಪ್ರಕರಣದಲ್ಲಿ ನಡಾವಳಿಯನ್ನು ತಡೆ ಹಿಡಿಯಬಹುದು ಎಂದು ಆದೇಶ ನೀಡಬಹುದಾಗಿದೆ. ಅಂದ್ರೆ ತಂದೆ ಏನು ಇಲ್ಲದೆ, ತನ್ನ ಒಂದು ಜುರಿಡಿಕ್ಷನ್ ಬರಲ್ಲ, ನೀ ಅದ್ ಮಾಡಂಗಿಲ್ಲ ಅಂತಕ್ಕಂತ ಹೇಳದೆ ಪ್ರತಿಬಂಧಕಾಜ್ಞೆ, ಪ್ರೊಹಿಬಿಷನ್ ಅಂತೀವಿ ಕನ್ನಡ ಇಂಗ್ಲಿಷ್ ಅಲ್ಲಿ ಅಲ್ಲ ಸರ್, ಪ್ರೊಹಿಬಿಷನ್. ಇದನ್ನ ಹೇಳಿದೆ ನೋಡಿ, FDA ಅದು ಇದರಲ್ಲಿ ತುಂಬಾ ನಾವು ಡಿಸ್ಕಸ್ ಮಾಡಿದೀವಿ ಇದ್ರ ಬಗ್ಗೆ ಎಲ್ಲ. ಹೇಬಿಯಸ್ ಕಾರ್ಪಸ್ 24 ಗಂಟೆ ಒಳಗೆ ಅಲ್ಲ ಮುಂಜೆ ಹಾಜರುಪಡಿಸು ಅಂತ ಹೇಳುತ್ತೆ. ಅಧಿಕಾರವನ್ನು ಪ್ರಶ್ನಿಸುವುದು ಹ್ಯಾಂಡಮಸ್ ಅಂತೇವಲ್ವಾ ಅದು. ಸೊ ಇದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯಾವ ಕಾಯ್ದೆಯು ಪಕ್ಷಾಂತರ ನಿಷೇಧ ಕಾಯ್ದೆ ಎಂದು ಚಿರಪರಿಚಿತವಾಯಿತು? ಯಾವ ಕಾಯ್ದೆ ಸರ್ ಅದು? 52ನೇ ತಿದ್ದುಪಡಿ ಕಾಯ್ದೆ ಅಲ್ಲ ಸರ್, 1985 52ನೇ ಅಮೆಂಡ್ಮೆಂಟ್ ಅಲ್ವಾ ಸರ್. ಏನ್ ಸೇರಿಸ್ತು? 10th ಶೆಡ್ಯೂಲ್, 10ನೇ ಅನುಸೂಚಿನ ಸೇರಿಸುತ್ತೆ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ನೆಕ್ಸ್ಟ್, ರಾಜ್ಯ ಮತ್ತು ಅದರ ಸೃಷ್ಟಿಯಾದ ವರ್ಷಗಳಿಗೆ ಸಂಬಂಧಿಸಿದ ಈ ಕೆಳಗಿನಲ್ಲಿ ಯಾವುದು ಸರಿಯಾಗಿ ಹೊಂದಿಕೆಯಾಗುತ್ತದೆ? ನೆಗೆಟಿವ್ ಸ್ಟೇಟ್ಮೆಂಟ್ ನೋಡಿ, ನಿಮ್ಗೆ ಗೊತ್ತಿರಬೇಕು, 1956 ಏನೋ ಸ್ಟೇಟ್ ಒಂದು ಭಾಷಾ ಆಧಾರಿತ ಸ್ಟೇಟ್ ರಿಆರ್ಗನೈಸೇಷನ್ ಆಕ್ಟ್ ಬಂತಲ್ಲ, ಅವಾಗ ಒಟ್ಟು 14 ರಾಜ್ಯಗಳು ಅಸ್ತಿತ್ವಕ್ಕೆ ಬರ್ತವೆ ಅಲ್ವಾ ಸರ್. ಅದ ನಂತರ ಬೇರೆ ಬೇರೆ ರಾಜ್ಯಗಳು ಬರ್ತವೆ. ಆಂಧ್ರ ಪ್ರದೇಶ ಇತ್ತು ಅವಾಗ 1566. ಮಹಾರಾಷ್ಟ್ರ ನೋಡಿ, ಮೊದಲು 14 ರಾಜ್ಯಗಳಾದಾಗ ಸ್ನೇಹಿತರೆ ಬಾಂಬೆ ಅಂತಿತ್ತು, ಈಗ ನಮ್ದು ಮೈಸೂರು ರಾಜ್ಯ ಅಂತಿತ್ತು ಅಲ್ವಾ ಸರ್. ಆಮೇಲೆ ಚೇಂಜ್ ಮಾಡೋದು ನಮ್ದು ನೇಮ್ ಅಲ್ವಾ, ಯಾವಾಗ ಎಷ್ಟನೇ ಇಸ್ವಿ ಹೇಳಿ. ಹಂಗೆ ಮಹಾರಾಷ್ಟ್ರ ಅಂತ ಹೆಸರು ಚೇಂಜ್ ಮಾಡಿ 1960. ಇದು ಕೂಡ ಕರೆಕ್ಟ್ ಇದೆ. ಆಂಧ್ರ ಅಂದ್ರೆ ಅಖಂಡ ಆಂಧ್ರ ಪ್ರದೇಶದ ಬಗ್ಗೆ ಮಾತಾಡ್ತಾ ಇರೋದು ಇಲ್ಲಿ.
ಅರುಣಾಚಲ ಪ್ರದೇಶ 1987 ಕರೆಕ್ಟ್ ಇದೆ, ಹಾಗಾಗಿ ಮೇಲಿನ ಯಾವುದೂ ಅಲ್ಲ ಇಸ್ ದ ರೈಟ್ ಆನ್ಸರ್. ಐ ವಿಲ್ ಗಿವ್ ಯು ದ ಲಿಸ್ಟ್. ನೋಡಿ 14 ಬಂದಾಗ ನೋಡಿ ಇಲ್ಲಿ ಬಾಂಬೆ, ಬಿಹಾರ್, ಅಸ್ಸಾಂ, ಮೈಸೂರು, ಮದ್ರಾಸ್ ಅಂತ ಇತ್ತು. ಆಕ್ಚುಲಿ 1960 ಏನಾಗುತ್ತೆ ನೋಡಿ, ಇಲ್ಲೆಲ್ಲೂ ನಿಮಗೆ ಪಂಜಾಬ್ ಇದೆ, ರಾಜಸ್ಥಾನ ಇದೆ, ಗುಜರಾತ್ ಇದೆಯಾ? ಇಲ್ಲ. ಗುಜರಾತ್ ನಿಮಗೆ ಜನ್ಮ ತಾಳದ್ದು ಗುಜರಾತ್. ಓಕೆ, ಗುಜರಾತ್ ಜನ್ಮ ತಾಳದ್ದು ನಿಮಗೆ 1960. ಹೆಂಗೆ? ಬಾಂಬೆಯಿಂದ ಒಂದು ಸ್ವಲ್ಪ, ಅಲ್ಲಿಂದ ಒಂದು ಸ್ವಲ್ಪ ತಗೊಂಡು ಬಾಂಬೆನ ಮಹಾರಾಷ್ಟ್ರ ಅಂತ ಮಾಡ್ತಕ್ಕಂಥದ್ದು. ನಲ್ಲಿ ಶೋ ಯು ನೋಡಿ, 1956 14 ರಾಜ್ಯ ಆಯ್ತಾ, 60 ಗುಜರಾತ್ 15 ರಾಜ್ಯ ಆಯ್ತಾ, ಆಮೇಲೆ 1900 ಎಷ್ಟು ಅರುಣಾಚಲ ಪ್ರದೇಶ ಎಷ್ಟು 87, ಅಲ್ಲೆಲ್ಲ ಇಲ್ಲೇ ನೋಡಿ ಮಿಜೋರಾಂ, ಅರುಣಾಚಲ ಪ್ರದೇಶ, ಗೋವಾ ರಾಜ್ಯವಾಗಿ ಘೋಷಣೆ ಆಗಿದೆ. ಗೋವಾ ಅದಕ್ಕಿಂತ ಮುಂಚೆ ಯೂನಿಯನ್ ಟೆರಿಟರಿ ಆಗಿತ್ತು. ಫೈನ್ ಸರ್, ಅರ್ಥ ಆಯ್ತಲ್ಲ? ಸೊ ಇಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬಂದ್ಬಿಡ್ತೀನಿ. ಇವೆಲ್ಲ ಮಾಡಿದೀವಿ ಸ್ನೇಹಿತರೆ. ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ 1993 ಅಸ್ತಿತ್ವಕ್ಕೆ ಬಂದ ದಿನಾಂಕ ಮೇ 10th 1993. ಆಪ್ಷನ್ ಸಿ. 73ನೇ ತಿದ್ದುಪಡಿ ನಮಗೆ ಗ್ರಾಮೀಣ ಸ್ಥಳೀಯ ಸರ್ಕಾರ. ಓಕೆ, ಇಲ್ಲಿ ನಗರ ಇದೆ, ನಗರ ಬಂದು 74ನೇ ತಿದ್ದುಪಡಿ. ಓಕೆ, ಕರ್ನಾಟಕ ಮಹಾರಾಷ್ಟ್ರ ರಾಜ್ಯಗಳ ಗಡಿ ವಿವಾದ ಬಗೆಹರಿಸಲು ನೇಮಿಸಿದ ಆಯೋಗ ಯಾವುದು ಸರ್? ನೆಹರುನ ಅಲ್ಲ, ಫಜಲ್ಲು ಅಲ್ಲ, ಮಹಾಜನ ಆಯೋಗ. ಮಹಾಜನ ಆಯೋಗ ಏನ್ ಹೇಳುತ್ತೆ? ಬೆಳಗಾವಿ, ಓಕೆ, ಸಿಟಿ ಆರ್ ಸರೌಂಡಿಂಗ್ ರಿಮೈನ್ಸ್ ಕರ್ನಾಟಕದಲ್ಲಿ ಇರಬೇಕು ಅಂತ ಹೇಳುತ್ತೆ. 1967 ಅದು ರಿಪೋರ್ಟ್ ಕೊಡುತ್ತೆ. ಆಮೇಲೆ ಟ್ರಾನ್ಸ್ಫರ್ ಟು ಕರ್ನಾಟಕ ಸಮ್ ವಿಲೇಜಸ್. ಓಕೆ, ಇಟ್ ರೆಕಮೆಂಡ್ ವಿಲೇಜಸ್ ಇನ್ ಅಡಿಷನ್ ಟು ಕಾಸರಗೋಡು ತಾಲೂಕಿಂದ ಕೇರಳ, ಅಲ್ಲಿಂದ ಅಕ್ಕಪಕ್ಕ ಸ್ವಲ್ಪ ಕಾಸರಗೋಡನ್ನ ಕೇರಳಕ್ಕೆ ಸೇರಿಸುತ್ತೆ. ಟ್ರಾನ್ಸ್ಫರ್ಸ್ ಟು ಮಹಾರಾಷ್ಟ್ರ ಒಂದಿಷ್ಟು ಹಳ್ಳಿಗಳನ್ನು ಕೊಡುತ್ತೆ. ನಿಪ್ಪಾಣಿ, ಖಾನಾಪುರ, ನಡಗಂಡ ಮತ್ತೆ ಈ ತರ ಸಮಷ್ಟು ಅಲ್ಲಿಗೆ ಸೇರಿಸಿದ್ರೆ ಒಂದಷ್ಟು ನಮಗೆ ಬರುತ್ತೆ. ಆ ತರ ಆಗ್ತಕ್ಕಂಥದ್ದು. ಮತ್ತೆ ಇನ್ನೊಂದು ಕ್ವಶನ್ ಬಿಟ್ಟೆ ಅನ್ಸುತ್ತೆ. ಇಲ್ಲಿ ನೋಡಿ, ಹೂ ಅಲಾಟ್ ಸಿಂಬಲ್ಸ್ ಟು ಪೊಲಿಟಿಕಲ್ ಪಾರ್ಟಿ ಯಾರು ಸಿಂಬಲ್ ಕೊಡ್ತಾರೆ? ಚುನಾವಣಾ ಆಯೋಗ. ಸಿಂಪಲ್ ಕ್ವಶನ್ ಇದು. ಓಕೆ, ರಾಜ್ಯಸಭೆಯ ಕಲಾಪಗಳ ಅಧ್ಯಕ್ಷತೆ ವಹಿಸೋದು ರಾಜ್ಯಸಭೆಯಲ್ಲಿ ಯಾರು ಸರ್? ಅಧ್ಯಕ್ಷರು. ಯಾರು ಅಧ್ಯಕ್ಷರು? ಉಪರಾಷ್ಟ್ರಪತಿಗಳು. ಎಕ್ಸ್ ಅಫಿಷಿಯೋ ಚೇರ್ಮನ್ ಅಂತ ಕರಿತೀವಿ. ನ್ಯಾಯಾಂಗ ವಿಮರ್ಶೆ ಅಧಿಕಾರ ಇರೋದು ಸರ್ವೋಚ್ಚ ನ್ಯಾಯಾಲಯ. ಎಲ್ಲ ಆಪ್ಷನ್ ಬಿ ಇಸ್ ದ ರೈಟ್. ಓಕೆ, ಜುಡಿಷಿಯಲ್ ರಿವ್ಯೂ ಅಂತೀವಿ. ನೆಕ್ಸ್ಟ್, ಭಾರತದಲ್ಲಿ ಯಾವ ಪದ್ಧತಿಯ ಸರ್ಕಾರ ಇದೆ? ಸಂಯುಕ್ತ ಅಥವಾ ಸಂಸದೀಯ ಕೊಟ್ಟಿದ್ದಾನೆ. ಪಾರ್ಲಿಮೆಂಟರಿ, ಪ್ರೆಸಿಡೆನ್ಷಿಯಲ್ ಅಲ್ಲ, ಹೆರಿಡೇಟರಿನೂ ಅಲ್ಲ. ಕಾನ್ಸ್ಟಿಟ್ಯೂಷನ್ ಅಡ್ವೈಸರ್ ಟು ಕಾನ್ಸ್ಟಿಟ್ಯೂಟಿವ್ ಅಸೆಂಬ್ಲಿ ಯಾರು ಸರ್? ಸಂವಿಧಾನ ರಚನಾ ಸಮಿತಿಗೆ ಯಾರು ಸಂವಿಧಾನಾತ್ಮಕ ಸಲಹೆಗಾರಾಗಿದ್ರು? BN ರಾವ್ ಅಲ್ವಾ? ಕನ್ನಡಿಗ BN ರಾವ್ ಅಲ್ವಾ ಸರ್? ನಾವೆಲ್ಲ ಮಾಡಿ ನೋಡಿ. ರಚನಾ ಸಮಿತಿ ಸಂವಿಧಾನಿಕ ಸಲಹೆಗಾರರು ಕನ್ನಡಿಗರಾದ BN ರಾವ್. ಓಕೆ, ನೆಕ್ಸ್ಟ್ ಬರ್ತೀನಿ ನೋಡಿ. ಇದು ಕರೆಂಟ್ ಅಫೇರ್. ಇದಿಷ್ಟು ನಮಗೆ ಸಂವಿಧಾನ ಆಗಿತ್ತು. ಈಗ ಕರೆಂಟ್ ಅಫೇರ್ ರಿಲೇಟೆಡ್ ಕ್ವಶನ್ಸ್ ಗಳಿದೆ. ಒಂದಷ್ಟು ಸ್ಟ್ಯಾಟಿಕ್ ಇದೆ, ಒಂದಷ್ಟು ಈಗಿರೋದು ಕೂಡ ಇದೆ. ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಅರಣ್ಯ ಸಂರಕ್ಷಣಾ ಅಧಿನಿಯಮ ಜಾರಿಗೆ ಬಂದಿದ್ದು 1980. ಫಾರೆಸ್ಟ್ ಕನ್ಸರ್ವೇಷನ್ ಆಕ್ಟ್ ಇದು. ಅಂತಾರಾಷ್ಟ್ರೀಯ ಪ್ರಕೃತಿ ಸಂರಕ್ಷಣಾ ಒಕ್ಕೂಟದ ಪ್ರಧಾನ ಕಚೇರಿ ಅಂದ್ರೆ IUCN ಅಂದ್ರೆ ರೆಡ್ ಲಿಸ್ಟ್ ಅಂತೆಲ್ಲ ಹೇಳ್ತೀವಲ್ಲ, ಅದಿರೋದು ಸ್ವಿಟ್ಜರ್ಲ್ಯಾಂಡ್. ರಾಷ್ಟ್ರೀಯ ಮಾಲಿನ್ಯ ನಿಯಂತ್ರಣ ದಿನ ಅಂದ್ರೆ ಪೊಲ್ಯೂಷನ್ ಕಂಟ್ರೋಲ್ ಡೇ ಆಚರಣೆ ಮಾಡೋದು ಡಿಸೆಂಬರ್ 2ಕ್ಕೆ. ನೆಕ್ಸ್ಟ್, ವಿಶ್ವ ಬೌದ್ಧಿಕ ಆಸ್ತಿ ಸಂಸ್ಥೆ, ಓಕೆ, ಅಂದ್ರೆ ವಿಪೋ ಅಂತ ಏನ್ ಕರಿತೀವಿ, ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್, ನ್ಯಾಯಾಧೀಶರ ಸಲಹಾ ಮಂಡಳಿ ಅಧ್ಯಕ್ಷರಾದವರು ಯಾರು? ನ್ಯಾಯಮೂರ್ತಿ ಪ್ರತಿಭಾ ಎಂ ಸಿಂಗ್. ಯಾರು ಸರ್? ಅವರು ದೆಹಲಿಯವರು. ದೆಹಲಿ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶ ಅವರು. ನೆಕ್ಸ್ಟ್, ಭಾರತದಲ್ಲಿ ತೀವ್ರ ಬಡತನ ಮುಕ್ತ ರಾಜ್ಯ ಯಾವುದು? ಕೇರಳ. ಇದು ಈಸಿ ಕ್ವಶನ್ಸ್ಗಳು ಇದೆಲ್ಲ, ನೋಡಿದ ತಕ್ಷಣ ಹೇಳಬಹುದು. 16ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಅರವಿಂದ್ ಪನಾಗಾರಿಯಾ. ನೀತಿ ಆಯೋಗದವ್ರಿಗೆ ಹೋಗುತ್ತಲ್ಲ ನಿಮಗೆ. ದೇಶದ ಮೊದಲ ಪ್ರಕೃತಿ ಆಧಾರಿತ ವಿಮಾನ ನಿಲ್ದಾಣ ಎಲ್ಲಿದೆ? ಆಕ್ಚುಲಿ ಲಡಾಖ್. ಇವಾಗ ನೋಡಿದ್ರೆ ಅಂದ್ರೆ ಅವಾಗಿನ ಜಮ್ಮು ಕಾಶ್ಮೀರ, ಇವಾಗಿನ ಲಡಾಖ್. ಪ್ರಕೃತಿ ಆಧಾರಿತ ಒಂದು ವಿಮಾನ ನಿಲ್ದಾಣ, ಥೀಮ್ಡ್ ಅಂತ ಕರಿತೀವಿ. ಪ್ರಕೃತಿ ಆಧಾರಿತ ಎಲ್ಲಿದೆ ಹೇಳಿ, ಅದ್ರ ಹೆಸರೇನು ಹೇಳ್ತೀರಾ ಅದ ಹೆಸರು? ಎಸ್, ಕಮೆಂಟ್ ಮಾಡಿ ನೋಡೋಣ. ಎಸ್, ಏನ್ ಹೇಳಿ? ಕುಶೋ ಬಕುಲಾ ರಿಂಪೋಚಿ ಏರ್ಪೋರ್ಟ್ ಅಂತ ಕರಿತೀವಿ. ರಿಂಪೋಚಿ ಏರ್ಪೋರ್ಟ್ ಲಡಾಖ್ ಅಂದ್ರೆ ಲೇಹ್ ಇರೋದು, ಲೇಹ್ ಅಲ್ಲಿರೋದು. ಇನ್ ವಿಚ್ ಇಯರ್ ಇಂಡಿಯನ್ ಮೆಟ್ರೋಲಾಜಿಕಲ್ IMD ಯಾವಾಗ ಸ್ಥಾಪನೆ ಮಾಡಿದ್ದು? 1875. ಆಪ್ಷನ್ ಎ. LMVM3 ನೋಡಿ, ಇದು ಕೂಡ ಕರೆಂಟ್ ಅಫೇರ್. ಇದು ಡಿಸೆಂಬರ್ 2025 ಕರೆಂಟ್ ಅಫೇರ್ ಇದು. ಓಕೆ, 6.1 ಟನ್ ಅಂತ ಕರೀತೀವಿ. 6100 kg.
ಯಾವ ದಿನಾಂಕ ನಾಸಾ ಆರ್ಟೆಮಿಸ್ 2 ಮಿಷನ್ನ ಇದು ಈಗ ಏಪ್ರಿಲ್ ಕರೆಂಟ್ ಅಫೇರ್ ಇದು ಏಪ್ರಿಲ್ 1st 2026 ಅಲ್ಲಿ ಲಾಂಚ್ ಮಾಡಿದ್ದು. ಓಕೆ, ಇವೆಲ್ಲ ಮಾಡಿದೀವಲ್ಲ. ಇದು ನೋಡಿ, ಇದು 2-3-4 ಮೆಂಟಲ್ ಅಬಿಲಿಟಿ ತರದ್ ಕೇಳಿದ್ರೆ ತುಂಬಾ ಈಸಿ ಇದೆ. ಮಿಸ್ಸಿಂಗ್ ನಂಬರ್ ಕೇಳಿದಾನೆ ಅಷ್ಟೇ. ಇಲ್ಲಿ ನೋಡಿದ ತಕ್ಷಣ ಹೇಳ್ಬೋದು ನೋಡಿ, ಇಲ್ಲಿ 3 ಗ್ಯಾಪ್, ಇಲ್ಲೂ 3 ಗ್ಯಾಪ್, ಇಲ್ಲೂ 3 ಗ್ಯಾಪ್ ನೋಡಿ. 2ಕ್ಕೂ 3ಕ್ಕೂ ಎಷ್ಟು ಸರ್? 3 ಗ್ಯಾಪ್ ಇದೆ. 3 ಆಡ್ ಮಾಡ್ಬೇಕು, ಇಲ್ಲೂ 3 ಆಡ್ ಮಾಡಬೇಕು, ಇಲ್ಲೂ 3, ಹಂಗೆ ಇಲ್ಲೂ 3 ಆಡ್ ಮಾಡೋದು ಎಷ್ಟಾಗುತ್ತೆ? 26 ಇಸ್ ದ ರೈಟ್ ಆನ್ಸರ್. 23 + 3 26. ನೆಕ್ಸ್ಟ್ ಇದು ಹೆಂಗ್ ಚೆನ್ನಾಗಿದೆ ನೋಡಿ. ಇದೇನಿಲ್ಲ, ಇದು INDIA ಅಂದ್ರೆ ಎಷ್ಟಿದೆ ಸರ್? ಇಲ್ಲಿ 5 ಇದೆ. 5 × 5 ಮಾಡಿ 25. ಇಲ್ಲಿ ಎಷ್ಟಿದೆ ನೋಡಿ? ಇಲ್ಲಿ 1 2 3 4 5 6 7 8 ಇದೆ. ಓಕೆ, 8 × 5 40. ಹಂಗೆ ಇದು ಅಷ್ಟೇ 8 ಇದೆ. 8 × 5 40. ಹಂಗೆ ಇಲ್ಲಿ ಎಷ್ಟಿದೆ ನೋಡಿ? 1 2 3 4 5 6 7 8 9 10 11 ಇದೆಯಾ? 1 2 3 4 5 6 7 10 11 ಇದೆ. 11 × 5 55. ಸೊ 55 ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ? ಇದೆಲ್ಲ ಈಸಿ ಇದೆ. ಅಂದ್ರೆ ಸ್ವಲ್ಪ ಅನಲೈಸ್ ಮಾಡ್ಬೇಕಷ್ಟೇ, ಪ್ರಾಕ್ಟೀಸ್ ಮಾಡಿದ್ರೆ ಈಸಿ ಅನ್ಸುತ್ತೆ. ಇದು ನೋಡಿ, ಇದು ಒಂದು ರೀತಿ ನಮಗೆ 300 ಈ ತರ ದೊಡ್ಡ ದೊಡ್ಡ ನಂಬರ್ ಕಾಣಿಸ್ದಾಗ ನಿಮ್ಗೆ ಗೊತ್ತಾಗ್ಬೇಕು ಇದೇನೋ ಆಲ್ಫಾಬೆಟಿಕಲಿ ಪ್ಲಸ್ ಮಾಡಿದ್ದಾನೆ ಅಂತಂದ್ರೆ. ಎಗೆ 1 ಅಂತೀವಿ, ಬಿಗೆ 2 ಅಂತೀವಿ, ಸಿಗೆ 3 ಅಂತೀವಿ, ಹಂಗೆ ಝೆಡ್ಗೆ ಹೋಗ್ತಾ ಇದ್ರೆ ನಮಗೆ ಝೆಡ್ಗೆ 26 ಅಂತೀವಿ ಅಲ್ವಾ ಸರ್? ಅಲ್ವಾ? ಇದಂತೂ ಗೊತ್ತಲ್ವ ನಿಮ್ಗೆ? ಎಸ್. ಈಗ ಇಲ್ಲೇನ್ ಮಾಡಿದ್ದಾನೆ ಅಂದ್ರೆ ಇದನ್ನ ಆಡ್ ಮಾಡಿದ್ದಾನೆ. ಈಗ ಆಪಲ್ ಅಂತ ತಗೊಂಡ್ರೆ APPLE ಅಂತ ತಗೊಂಡ್ರೆ ಇಲ್ಲಿ ನೋಡಿ A 1 ಪ್ಲಸ್ P ಅಂತಕ್ಕಂಥದ್ದು ಏನಿದೆ, 1 ಇದು 15 16 ಆಗುತ್ತೆ, ಪ್ಲಸ್ 16 ಪ್ಲಸ್ L ಅಂತಕ್ಕಂಥದ್ದು ಏನಿದೆ 12 ಆಗುತ್ತೆ, E ಏನದು 5 ಆಗುತ್ತೆ. ಇದನ್ನ ಕೂಡಿದ್ರೆ ಎಷ್ಟಾಗುತ್ತೆ? 32 33 43 45 50 ಆಗುತ್ತೆ. ಓಕೆ, ಅದೇ ತರ ಬಾಲ್ ಏನಿದೆ ನೋಡಿ ಸರ್, ಇಲ್ಲಿ 300 ಇದೆಯಲ್ಲ. ಹೇಳ್ತೀನಿ. ಬಾಲ್ ಏನಿದೆ ನೋಡಿ, ಬಾಲ್ಗೆ B ಏನಿದೆ ಇದು 2 A1 ಪ್ಲಸ್ L ಎಷ್ಟು 12 ಪ್ಲಸ್ 12 ಕೂಡಿದ್ರೆ ಎಷ್ಟಾಗುತ್ತೆ? 27. ಇದೇನ್ ಮಾಡಿದ್ದಾನೆ? 50 × 6 ಮಾಡಿದ್ದಾನೆ 300. ಓಕೆ, 27 × 6 ಮಾಡಿ 47 162 ಬಂತ ಇಲ್ಲಿ. ಅದೇ ತರ ಇದನ್ನೂ ಮಾಡಿರೋದು ಅದೇ ತರ. ಈಗ ಡಾಗ್ ಮಾಡೋಣ ಬಂದ್ಬಿಟ್ಟು ಡೈರೆಕ್ಟ್ ಆನ್ಸರ್ ಹೋಗೋಣ. DOG. ಡಾಗ್ ಅಂದ್ರೆ D ಅಂದ್ರೆ 4, O ಅಂದ್ರೆ LMNOP 15, L 16 ಆದ್ಮೇಲೆ O 15, G ಎಷ್ಟಾಗುತ್ತೆ? 1 2 3 4 7 ಆಗುತ್ತೆ. ಕೂಡಿದ್ರೆ ಎಷ್ಟಾಗುತ್ತೆ? 26 ಆಗುತ್ತೆ. 26 × 6 ಮಾಡಿ ಎಷ್ಟಾಗುತ್ತೆ? 156 ಆಗುತ್ತೆ. 156 ಇದೆ ಆಪ್ಷನ್ ಅಲ್ಲಿ. ಅರ್ಥ ಆಗ್ತಿಲ್ಲ ಇದೇನ್ ಲಾಜಿಕ್ ಅಂತ? ಎಸ್ ಫೈನ್ ಸರ್. ಹೋಗೋಣ ನೆಕ್ಸ್ಟ್ ಬನ್ನಿ. ಮೊತ್ತ 62 ವ್ಯತ್ಯಾಸ 3. ಆಪ್ಷನ್ ಬಂದ್ಬಿಡಿ, ಇಲ್ಲೇ ಚೆಕ್ ಮಾಡ್ಬಿಡಿ. ಅಂತ ಈಸಿ ಕ್ವಶನ್ ಕೇಳ್ತಾ ಇರೋದವನು. 33 34 ಒಂದೇ ವ್ಯತ್ಯಾಸ, ಇದ್ರ ನಡುವೆ ಡಿಫ್ರೆನ್ಸ್ ಒಂದು ವ್ಯತ್ಯಾಸ ಇದಲ್ಲ. 35 ಒಂದು ವ್ಯತ್ಯಾಸ ಇದಲ್ಲ. ಇದೊಂದೇ ರೈಟ್ ಆನ್ಸರ್. ನೋಡಿದ್ರೆ ಎಷ್ಟು ಈಸಿ ಇದೆ ಕ್ವಶನ್. ಆಪ್ಷನ್ ಈಸಿ ಕೊಟ್ಟಿದ್ದಾನೆ, ಸೇಮ್ ಕೊಡ್ಬೇಕಾಗಿತ್ತು ಅವನು. ಆಪ್ಷನ್ ಈಸಿ ಕೊಟ್ಟಿದ್ದಾನೆ. ರಾಮಾನುಜನ್ ನಂಬರ್ ಯಾವುದು? 1729. ತುಂಬಾ ಫೇಮಸ್ ನಂಬರ್ ಇದು. ಯಾಕೆ 1729 ರಾಮಾನುಜನ್ ನಂಬರ್ ಅಂತೀವಿ ಅಂತಂದ್ರೆ ಸ್ನೇಹಿತರೆ, ಇಲ್ಲಿ ದ ಸಮ್ ಆಫ್ 2 ಕ್ಯೂಬ್ಸ್ ಇದೆ. ಅಂದ್ರೆ ವಿಶೇಷ ಪೂರ್ಣ ಧನಾಂಕಗಳು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಅದನ್ನ ಮಾಡಿದಾಗ ಇದು ಬರುತ್ತೆ, ದಿಸ್ ಇಸ್ ದ ಮಿನಿಮಮ್ ನಂಬರ್ ಅಂತ. ಈಗ ನಿಮ್ಗೆ ಎಕ್ಸಾಂಪಲ್ ಅದನ್ನು ಕೇಳ್ತಾನೆ, ಎರಡು ಆ ಸೆಟ್ ಯಾವುದು ಅಂತ ಕೇಳ್ತಾನೆ. ಆ ಸೆಟ್ ಯಾವುದು ಅಂದ್ರೆ 1 ಮತ್ತು 12, ಇನ್ನೊಂದು 9 ಮತ್ತು 10 ಅಂತೀವಿ. ಅಂದ್ರೆ ಇದನ್ನ ಕೂಡ್ಬೇಕು ಕ್ಯೂಬ್ನ. 1 ಕ್ಯೂಬ್ ಪ್ಲಸ್ 12 ಕ್ಯೂಬ್ ಕೂಡಿದ್ರೆ ನಿಮಗೆ 1729 ಬರುತ್ತೆ. ಅದೇ ತರ 9 ಕ್ಯೂಬ್ ಪ್ಲಸ್ 10 ಕ್ಯೂಬ್ ಕೂಡಿದ್ರೆ ನಿಮಗೆ 1729 ಬರುತ್ತೆ. ಅದಕ್ಕೆ ರಾಮಾನುಜನ್ ನಂಬರ್ ಅಂತ ಕರಿತಕ್ಕಂಥದ್ದು. ಅರ್ಥ ಆಗ್ತಿದೆಯಲ್ಲ? ತುಂಬಾ ಡೀಟೇಲ್ ಹೋಗ್ತಾರ ನಾನು. ಮತ್ತೆ ಇಲ್ಲಿ ಕಂಪ್ಯೂಟರ್ ಕೇಳಿದಾನೆ. ಕಂಪ್ಯೂಟರ್ ಬಗ್ಗೆ ಈಸಿ ಇದೆ ನೋಡೋಣ ಬನ್ನಿ. ದಾಖಲೆಯನ್ನು ಟೈಪ್ ಮಾಡುವಾಗ ಬಳಕೆದಾರರು ತಪ್ಪಾಗಿ ಒಂದಕ್ಕೆ ಒತ್ತುತ್ತಾರೆ ಮತ್ತು ಎಲ್ಲ ಅಕ್ಷರಗಳು ದೊಡ್ಡ ಅಕ್ಷರ ಕಾಣಿಸುತ್ತೆ. ಅಂದ್ರೆ ಕ್ಯಾಪಿಟಲ್ ಬರಬೇಕು ಅಂದ್ರೆ ಕ್ಯಾಪಿಟಲ್ ಲೆಟರ್ ಹಿಂಗೆ A B ಈ ತರ ಬರಬಾರ್ದು. ಅಂದ್ರೆ ಕ್ಯಾಪ್ಸ್ ಲಾಕ್ ಆನ್ ಮಾಡಬೇಕು. ಸಿಂಪಲ್ ಕ್ವಶನ್ ಇದು. ಬಳಕೆದಾರರು ಪಠ್ಯವನ್ನು ನಕಲಿಸಿದ್ದಾರೆ ಆದರೆ ಕಂಪ್ಯೂಟರ್ ಮರುಪ್ರಾರಂಭಿಸಿದ ನಂತರ ಅಂಟಿಸಲು ಸಾಧ್ಯವಾಗುವುದಿಲ್ಲ. ಕಾರಣವೇನು ಅಂದ್ರೆ ಏನರ್ಥ ಅಂದ್ರೆ, ಒಂದು ಕಾಪಿ ಮಾಡ್ತೀವಿ. ಈಗ ನಾವೇನೋ ಈ ವರ್ಡ್ನ ಕಾಪಿ ಮಾಡ್ತೇನೆ, ಪೇಸ್ಟ್ ಮಾಡಲ್ಲ, ಅದನ್ನ ಶಟ್ ಡೌನ್ ಆಗ್ಬಿಡುತ್ತೆ ಅಥವಾ ಏನಾಗುತ್ತೆ, ಆಮೇಲೆ ಅದಿರಲ್ಲ. ಪೇಸ್ಟ್ ಮಾಡ್ಲಿಲ್ಲ ಅಂದ್ರೆ ಅದ್ರ ಎಲ್ಲಿರುತ್ತೆ? ಅದು ಕ್ಲಿಪ್ ಬೋರ್ಡ್ ಅಂತ ಕರಿತೀವಿ. ಅದು ಡೇಟಾ ಕ್ಲಿಪ್ ಬೋರ್ಡ್ ಟೆಂಪರರಿಲಿ ಸ್ಟೋರ್ ಆಗಿರುತ್ತೆ. ನೀವು ಪೇಸ್ಟ್ ಮಾಡಿಲ್ಲ ಅಂದ್ರೆ ಅದು ಅಕಸ್ಮಾತ್ ಆಫ್ ಆಗಿ ಆನ್ ಮಾಡಕ್ ಹೋದ್ರೆ ಅದು ಅಂಟಕ್ಕಾಗಲ್ಲ. ಕಾಪಿ ಮಾಡಿದ್ಮೇಲೆ ಅಂಟಿಸ್ಬೇಕು, ಅಂದ್ರೆ ಪೇಸ್ಟ್ ಮಾಡಬೇಕು. ಎಲ್ಲಿರುತ್ತೆ? ಕ್ಲಿಪ್ ಬೋರ್ಡ್ ಅಲ್ಲಿರುತ್ತೆ. ವೆಬ್ಸೈಟ್ ಬ್ರೌಸ್ ಮಾಡುವಾಗ ವಿಳಾಸ ಪಟ್ಟಿಯಲ್ಲಿ ಲಾಕ್ ಚಿಹ್ನೆ ಕಾಣಿಸಿದರೆ ಅದನ್ನ ನೋಡಿ, ಇಲ್ಲಿ ವೆಬ್ಸೈಟ್ ಇರುತ್ತೆ ನೋಡಿ, ಈಗ www ಗೂಗಲ್ ಇನ್ನ ಅರ್ಥ. ಇಲ್ಲಿ ನಿಮಗೆ ಲಾಕ್ ಪಟ್ಟಿ ಇರುತ್ತೆ, ಲಾಕ್ ಆಗಿರ್ತಕ್ಕಂಥದ್ದು ಇಲ್ಲಿ ಕಾಣಿಸುತ್ತೆ ನಿಮಗೆ. ಸೊ ಈ ಸಿಂಬಲ್ ಇದ್ರೆ ಇಲ್ಲಿ ನಿಮಗೆ ಎದೇನು ಅಂದ್ರೆ ಇಟ್ ಇಸ್ ಎನ್ಕ್ರಿಪ್ಟೆಡ್ ಅಂತ, ಅಂದ್ರೆ ಕನೆಕ್ಷನ್ ಇಸ್ ಸೆಕ್ಯೂರ್ ಅಂತ. ಓಕೆ, ಸೆಕ್ಯೂರ್ ಕನೆಕ್ಷನ್ ಇದು, ಯಾವ್ದು ಹ್ಯಾಕ್ ಆಗಿಲ್ಲ ಅಂತ. ಓಕೆ,
ಇನ್ನು ಯಾವ್ದಾದ್ರು ದೊಡ್ಡ ಡಾಕ್ಯುಮೆಂಟ್ ಅಲ್ಲಿ ನೀವು ನಿಮ್ಮ ಹೆಸರು ನೀವೆಲ್ಲ ಇದನ್ನೆಲ್ಲ ನೋಡಿರ್ತೀರಾ. ನಿಮ್ ರೋಲ್ ನಂಬರ್ ಹುಡುಕ್ಬೇಕಾದ್ರೆ ಏನ್ ಮಾಡ್ತೀರಾ, ಕಂಟ್ರೋಲ್ F ಹೊಡಿತೀರಾ, ಹೊಡೆದು ನಿಮ್ದು ಏನಿದೆ ಅದನ್ನ ಹಾಕಿ ಸರ್ಚ್ ಮಾಡ್ತಿರೋದು ಅಲ್ವಾ, ಅದನ್ನೇ ಕೇಳಿರೋದ್ರಲ್ಲಿ. ಕಂಪ್ಯೂಟರ್ ಲೋ ಡಿಸ್ಕ್ ಸ್ಪೇಸ್ ಎಚ್ಚರಿಕೆ ತೋರಿಸಿದ ತಕ್ಷಣ ಏನ್ ಮಾಡಬೇಕು ಅಂದ್ರೆ, ನಿಮ್ಮ ಕಂಪ್ಯೂಟರ್ ಅಲ್ಲಿ ಮೆಮೊರಿ ಇಲ್ಲ ಅಂತ ತೋರಿಸಿದ್ರೆ ಏನ್ ಮಾಡಬೇಕು, ಮೆಮೊರಿ ಡಿಲೀಟ್ ಮಾಡಬೇಕು ಅಲ್ವಾ ಸರ್. ಇಲ್ಲಿದೆ ಡಿಲೀಟ್ ಅನ್ನೆಸೆಸರಿ ಫೈಲ್ಸ್, ಆಪ್ಷನ್ ಬಿ. ಒಂದೇ ಫೋಲ್ಡರ್ ನಲ್ಲಿ ಈಗಾಗಲೇ ಇರುವ ಫೈಲ್ನ ಹೆಸರಿನಲ್ಲೇ ಮತ್ತೊಂದು ಫೈಲ್ ಉಳಿಸಿದ್ರೆ ಏನಾಗುತ್ತೆ ಕೇಳುತ್ತೆ. ಈಗ ಒಂದು ಫೈಲ್ ನೀವು ಎ ಅಂತ ಸೇವ್ ಮಾಡಿರ್ತೀರಾ, ಪುನಃ ಎ ಅಂತಾನೆ ಸೇವ್ ಮಾಡಕ್ ಹೋದ್ರೆ ಅದು ಕೇಳುತ್ತೆ ಅಲ್ವಾ, ಏನಂತ, ದಟ್ ಯೂಸರ್ ಬಿ ಪ್ರಮೋಟೆಡ್ ಟು ರೀಪ್ಲೇಸ್ ದ ಎಕ್ಸಿಸ್ಟಿಂಗ್ ಫೈಲ್ ನ ರೀಪ್ಲೇಸ್ ಮಾಡಲ್ಲ ಅಂತ ಕೇಳುತ್ತೆ. ಎಸ್ ಕೊಟ್ರೆ ಹಳೆ ಫೈಲ್ ಹೋಗಿ ಹೊಸ ಜಾಗದಲ್ಲಿ ನೇಮ್ ಅಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಇಲ್ಲ ಅಂತ ಕೊಟ್ರೆ ಅದು ಸೇವ್ ಆಗುತ್ತೆ. ಬ್ಯಾಂಕ್ ವಿವರವನ್ನು ಕೇಳುವ ಅನುಮಾನಾಸ್ಪದ ಲಿಂಕ್ ಇರುವ ಇಮೇಲ್ ಬಂದ್ರೆ ಸುರಕ್ಷಿತ ಕ್ರಮ ಏನು? ನಿಮ್ ಇಮೇಲ್ಗೆ ಏನೋ ಒಂದು ಬರುತ್ತೆಪ್ಪ, ನೀವು ಅದನ್ನ ಓಪನ್ ಮಾಡಬಾರ್ದು. ಐದರ್ ನೀವೇನ್ ಮಾಡ್ಬೇಕು, ಇಗ್ನೋರ್ ಮಾಡ್ಬೇಕು, ಓಪನ್ ಮಾಡಕ್ ಹೋಗ್ಬಾರ್ದು ಅಲ್ವಾ. ಅದರ್ವೈಸ್ ತುಂಬಾ ಏನೋ ಅದ್ರ ತುಂಬಾ ಏನೋ ಇದಾಗಿದೆ ಅಂತ ಆಕ್ಟ್ ಮಾಡಕ್ಕೆ ಏನೋ ಸಸ್ಪಿಷಿಯಸ್ ಅನ್ಸಿದ್ರೆ ನೀವು ಅದನ್ನ ರಿಪೋರ್ಟ್ ಮಾಡಬೇಕು ಅಲ್ವಾ ಸರ್. ಇಗ್ನೋರ್ ಆರ್ ರಿಪೋರ್ಟ್ ದ ಇಮೇಲ್. ಸಸ್ಪಿಷಿಯಸ್ ಇಮೇಲ್ಸ್ ಬಂದ್ರೆ ರಿಪ್ಲೈ ಮಾಡಬಾರ್ದು, ಅವ್ರು ಕೊಡೋ ಲಿಂಕ್ ನ ಕ್ಲಿಕ್ ಮಾಡಬಾರ್ದು. ಓಕೆ, ಕೆಲಸದ ವೇಳೆ ಒಂದು ಪ್ರೋಗ್ರಾಮ್ ಪ್ರತಿಕ್ರಿಯಿಸದಿದ್ದರೂ ಉಳಿದ ವ್ಯವಸ್ಥೆ ಸರಿಯಾಗಿ ಕೆಲಸ ಮಾಡುತ್ತದೆ, ಏನು ಮಾಡಬೇಕು? ಇಂಗ್ಲಿಷ್ ಅಲ್ಲಿ ಓದಿ ಗೊತ್ತಾಗಲಿಲ್ಲ ಅಂತ ನಾನು ಪದೇ ಹೇಳ್ತೀನಿ. ವರ್ಕಿಂಗ್ ಪ್ರೋಗ್ರಾಮ್ ಸ್ಲೋಸ್ ರೆಸ್ಪಾಂಡಿಂಗ್ ಬಟ್ ರೆಸ್ಟ್ ಆಫ್ ದ ಸಿಸ್ಟಮ್ ವರ್ಕ್ಸ್ ಫೈನ್. ಈಗ ನೀವು ಇಲ್ಲೊಂದು ಫೈಲ್ ಓಪನ್ ಮಾಡಿರ್ತೀರಾ, ವರ್ಡ್ ಅಂತ ಇಟ್ಕೊಳ್ಳಿ, ಇನ್ನೊಂದು PPT ಮಾಡಿರ್ತೀರಾ, ಓಕೆ, ಇನ್ನೊಂದು ಯಾವುದೋ ಎಕ್ಸೆಲ್ ಮಾಡಿರ್ತೀರಾ, ಇನ್ನೊಂದು ಯಾವುದೋ ಬ್ರೌಸರ್ ಓಪನ್ ಮಾಡಿರ್ತೀರಾ. ಸೊ ಇಲ್ಲಿ ಯಾವ್ದಾದ್ರು ಒಂದು ನಿಮಗೆ ಸ್ಟಕ್ ಆಗ್ಬಿಡುತ್ತೆ. ಅವಾಗ ಏನ್ ಮಾಡಬೇಕು, ಅದನ್ನ ಏನ್ ಮಾಡಬೇಕು, ಕಂಟ್ರೋಲ್ ಶಿಫ್ಟ್ ಎಸ್ಕೇಪ್ ಎಲ್ಲ ಮಾಡ್ತೀವಿ. ಏನ್ ಮಾಡ್ತೀವಿ ನಾವು, ಟಾಸ್ಕ್ ಮ್ಯಾನೇಜರ್, ಕ್ಲೋಸ್ ದ ಸ್ಪೆಸಿಫಿಕ್ ಪ್ರೋಗ್ರಾಮ್ ಯೂಸಿಂಗ್ ಎ ಟಾಸ್ಕ್ ಮ್ಯಾನೇಜರ್. ಆಪ್ಷನ್ ಸಿ. ನೋಡಿ ಇಲ್ಲಿ ಕಂಪ್ಯೂಟರ್ ಹೆಂಗ್ ಕೇಳಿದಾನೆ ಗೊತ್ತಾ ನಿಮ್ಗೆ ಇದು. ನೋಡಿ ಇಲ್ಲೆಲ್ಲ ಅಬ್ಸರ್ವ್ ಮಾಡಿ, ಯಾರು ಕಂಪ್ಯೂಟರ್ ಆಪರೇಟ್ ಮಾಡ್ತಿರ್ತಾರಲ್ಲ, ನೀವು ಆಪರೇಟ್ ಮಾಡಬೇಕಾದ್ರೆ ದೈನಂದಿನ ಚಟುವಟಿಕೆಯಲ್ಲಿ ಆನ್ ಮಾಡೋದು ಹೆಂಗೆ, ಓಕೆ, ರಿಫ್ರೆಶ್ ಮಾಡೋದು ಹೆಂಗೆ, ಓಕೆ, ಈ ತರ ಏನಾರು ನಿಮ್ಗೆ ಹ್ಯಾಂಗ್ ಆದಾಗ ಏನ್ ಮಾಡ್ತೀರಾ, ಈ ತರ ನಿಮ್ಗೆ ಲೋ ಡಿಸ್ಕ್ ಆದಾಗ ನಿಮ್ಗೆ ಹೆಂಗೆ ಬೇರ್ದಿರೋ ಮೆಮೊರಿ ಕ್ಲಿಯರ್, ಇವೆಲ್ಲ ನೀವು ಡೈಲಿ ಪ್ರೊಸೀಜರ್ನ ಕೇಳಿದಾನೆ ಕ್ವಶ್ನೆ. ಇಲ್ಲಿ ನಿಮ್ಗೆ ಟೆಕ್ನಿಕಲಿ ಕೇಳಿಲ್ಲ, ಕಂಪ್ಯೂಟರ್ ನಿಮಗೆ ಬರುತ್ತೋ ಅಲ್ಲೂ ಚೆಕ್ ಮಾಡಕ್ಕೆ ಅಂತ ಪ್ರಶ್ನೆಗಳೇ ಕೇಳಿರೋದು. ಎಷ್ಟು ಚೆನ್ನಾಗಿದೆ ಪ್ರಶ್ನೆಗಳು ನೋಡಿ. ಟೆಕ್ನಿಕಲ್ ಕೇಳ್ತಾ ಇಲ್ಲ ಅಂದ್ರೆ ನಿಮ್ ಕಂಪ್ಯೂಟರ್ ನೀವು ಯೂಸ್ ಮಾಡಿದ್ರೆ ನಿಮ್ಗೆ ಆರಾಮಾಗಿ ಇದನ್ನೆಲ್ಲ ಟಿಕ್ ಮಾಡ್ತೀರಾ. ಯಾಕಂದ್ರೆ ದೈನಂದಿನ ಚಟುವಟಿಕೆಗಳು ನೀವು ಈ ಪ್ರೊಸೀಜರ್ಸ್ ಗಳನ್ನ ಫಾಲೋ ಮಾಡ್ತಾ ಇರ್ತೀರಾ. ಪೆನ್ ಡ್ರೈವ್ ನಲ್ಲಿ ಸ್ಥಳ ಬಳಸಲ್ಪಟ್ಟಿದ್ರು ಫೈಲ್ಗಳು ಕಾಣಿಸದಿದ್ದರೆ ನೋಡಿ, ಇದು ಅಷ್ಟೇ. ಎಷ್ಟೊಂದ್ಸಲ ನಾವು ಹಾಕಿರ್ತೀವಿ, ಕಾಣಿಸ್ತಾ ಇಲ್ಲ ಅಂದಾಗ ಅದಕ್ಕೇನೋ ವೈರಸ್ ಅಟ್ಯಾಕ್ ಆಗಿದೆ ಅಂತ, ಅಂದ್ರೆ ಮಾರ್ವೇಲ್. ಫೈಲ್ಸ್ ಮೇ ಬಿ ಹಿಡನ್ ಆರ್ ಅಫೆಕ್ಟೆಡ್ ಬೈ ಮಾಲ್ವೇರ್, ಮಲೇಷಿಯಸ್ ವೇರ್, ವೈರಸ್ ಅಂತ ಕರಿತೀವಿ. ನೋಡಿದ್ರೆ ಇವೆಲ್ಲ ನಾವು ದೈನಂದಿನ ಚಟುವಟಿಕೆಗಳು ನೋಡ್ತಾ ಇರ್ತೀವಿ. ಒಂದು ಕಂಪ್ಯೂಟರ್ ನಲ್ಲಿ ತಿದ್ದುಪಡಿ ಮಾಡಿದ ದಾಖಲೆ ಮತ್ತೊಂದು ಕಂಪ್ಯೂಟರ್ ನಲ್ಲಿ ಫಾರ್ಮ್ಯಾಟಿಂಗ್ ಸಮಸ್ಯೆ ತೋರಿಸಿದ್ರೆ, ಅಂದ್ರೆ ಅಲ್ಲಿ ನಿಮಗೆ ಆ ಕಂಪ್ಯೂಟರ್ ಅಲ್ಲಿ ಅದು ಸಪೋರ್ಟ್ ಮಾಡ್ತಲ್ಲ, ಸಾಫ್ಟ್ವೇರ್ ಸರಿ ಇಲ್ಲ ಇರ್ಬೋದು, ಅಥವಾ ಕಂಪ್ಯಾಟಿಬಿಲಿಟಿ ಇಲ್ಲ ಅಂತ. ನೋಡಿ ಇವೆಲ್ಲ ಇದೆಯಲ್ಲ, ಇದೆಲ್ಲ ಬೇಸಿಕ್ ಕ್ವಶನ್ಸ್ ಗಳು ಸ್ನೇಹಿತರೆ. ನೆಕ್ಸ್ಟ್ ಇದು ಏನೋ ಬೇರೆ ಕ್ವಶನ್ಸ್ ಗಳೇನಿದೆ, ಇದು GK, ಸ್ಟ್ಯಾಟಿಕ್ GK ಕೇಳಿದ್ದಾರೆ. ಓಕೆ, ಅದನ್ನ ನೋಡೋಣ ಬನ್ನಿ. ಮಾನವ ದೇಹದಲ್ಲಿ ಇನ್ಸುಲಿನ್ ಉತ್ಪಾದಿಸುವ ಅಂಗ ಯಾವುದು? ಪ್ಯಾಂಕ್ರಿಯಾಸ್, ಅಗ್ನಾಶಯ ಅಂತ ಕರಿತೀವಿ. ವಿಟಮಿನ್ ನ ಒಂದು ಸೂರ್ಯಕಿರಣ ಯಾವುದು? ವಿಟಮಿನ್ ಡಿ. ಡಿ ಬೇಕೇ ಬೇಕು, ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ವಿಟಮಿನ್ ಡಿ ಸೂರ್ಯನ ಹತ್ರ ಹೋಗ್ಬೇಕು, ಬಿಸಿಲು ಕಾಯಿಸ್ಕೋಬೇಕು ಅಂತಾರೆ. ಬಲವನ್ನು ಅಂದ್ರೆ SI ಯೂನಿಟ್ ಆಫ್ ಫೋರ್ಸ್ ನ್ಯೂಟನ್. ವ್ಯಾಟ್ ಏನಿದು? ಪವರ್ ಅಥವಾ ಶಕ್ತಿ ಅಂತ ಕನ್ನಡದಲ್ಲಿ ಕರಿತೀವಿ ಸರ್. ಹಂಗೆ ಜೌಲ್ ಅಂದ್ರೆ ಏನು ಸರ್? ವರ್ಕ್, ಎನರ್ಜಿ ಅಲ್ವಾ ಸರ್, ಎನರ್ಜಿ. ಪಾಸ್ಕಲ್ ಪ್ರೆಷರ್ ಅಂದ್ರೆ ಒತ್ತಡ, ಪ್ರೆಷರ್ ಅಥವಾ ಒತ್ತಡ. ಇವೆಲ್ಲ SI ಯೂನಿಟ್ಗಳು. ಬೇಸಿಕ್ ಕ್ವಶನ್ ಇದು, ಇಲ್ಲಿ ಕೊಟ್ಟಿದ್ದೀನಿ ನೋಡ್ಕೊಳ್ಬೇಕಂದ್ರೆ. ನೆಕ್ಸ್ಟ್, ಕೆಂಪು ಗ್ರಹ ಅಂತ ಯಾವ್ದು ಕರಿತೀವಿ? ಮಂಗಳನ್ನ. ಯಾಕೆ? ಅದರಲ್ಲಿ ಐರನ್ ಆಕ್ಸೈಡ್ಸ್, ತುಕ್ಕು ಐರನ್ ಆಕ್ಸೈಡ್ಸ್. ಶುಕ್ರ, ಗುರು. ನಿಮ್ಗೆ ಇದನ್ನು ಕೇಳ್ತಾನೆ, ಯಾವುದು ಗ್ಯಾಶಿಯಸ್ ಪ್ಲಾನೆಟ್ಸ್ಗಳು, ಅಥವಾ ಯಾವುದು ಅರ್ಥಿ ಪ್ಲಾನೆಟ್ ಯಾವುದು, ಅಥವಾ ಭೂಮಿ ಅವಳಿ ಗ್ರಹ, ಇವೆಲ್ಲ ಗೊತ್ತಿರಬೇಕು. ಬೇಸಿಕ್ ಥಿಂಗ್ಸ್ ಇವೆಲ್ಲ ನಾವು ಮಾಡಿದೀವಿ. ಆಕ್ಚುಲಿ ನಮ್ಮ ಓಲ್ಡ್ ಪ್ಲೇ ಲಿಸ್ಟ್ ಹೋದ್ರೆ ನಿಮ್ಗೆ ಭೂಗೋಳ ಶಾಸ್ತ್ರ, ಇತಿಹಾಸ ಇವೆಲ್ಲ ಇದೆ. ಅದನ್ನು ನೋಡ್ಕೊಂಡು ಸಾಕು ನೀವು. ಚಾಪ್ಟರ್ ವೈಸ್ ಮಾಡಿದೀವಿ. ಇತಿಹಾಸ, ಭೂಗೋಳ ಶಾಸ್ತ್ರ, ಅರ್ಥಶಾಸ್ತ್ರ, ಬೇಸಿಕ್ಸ್, ತುಂಬಾ ಬೇಸಿಕ್ಸ್. ಇತಿಹಾಸ ಚಾಪ್ಟರ್ ವೈಸ್ ಇದೆ, ಭೂಗೋಳ ಶಾಸ್ತ್ರನೂ ಇದೆ, ಕರ್ನಾಟಕ ಇತಿಹಾಸ ಇದೆ, ಮತ್ತೆ ಭಾರತದಲ್ಲಿ ನಿಮಗೆ ಪ್ರಾಚೀನ, ಮಧ್ಯಮ, ಮತ್ತೆ ಇದು ಏನೋ ನಮ್ಗೆ ಏನೋ ಮಾಡರ್ನ್ ಹಿಸ್ಟ್ರಿ, ಅವೆಲ್ಲ ಕೂಡ ಇದೆ ಸ್ನೇಹಿತರೆ. ಭೂಮಿಯ ವಾತಾವರಣದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಇರುವ ಅನಿಲ ಯಾವುದು ಸರ್? ನೈಟ್ರೋಜನ್. ಆಮೇಲೆ ಯಾವ್ದು ಬರುತ್ತೆ? ಆಮೇಲೆ ಆಕ್ಸಿಜನ್. ಆಮೇಲೆ ಯಾವ್ದು ಬರುತ್ತೆ? ಆರ್ಗಾನ್ ಬರುತ್ತೆ. ಆಮೇಲೆ ಕಾರ್ಬನ್, ಆಮೇಲೆ ನಿಯಾನ್, ಆಮೇಲೆ ಕಾರ್ಬನ್, ಇವೆಲ್ಲ ಬರ್ತಕ್ಕಂಥದ್ದು. ಕೊಟ್ಟಿ ನೋಡಿ 78 ಇದು 20%, ಇದು 1% ಆರ್ಗಾನ್ ಅಂತ ಕರಿತೀವಿ. ಕಾರ್ಬನ್, ಆಮೇಲೆ ನಿಯಾನ್. ಮೌರ್ಯ ಸಾಮ್ರಾಜ್ಯ ಸ್ಥಾಪಕ ಚಂದ್ರಗುಪ್ತ ಮೌರ್ಯ. ಯಾವ ವೇದ ಮೊದಲನೇ ವೇದ ಅತ್ಯಂತ ಹಳೆಯದು?
ಚಂದ್ರಗುಪ್ತ ಮೌರ್ಯ ತಾನೆ 322 BC. ಋಗ್ವೇದ 1500 1200 BC ಈ ಅಂದ್ರೆ ಬಿಫೋರ್ ಕ್ರೈಸ್ಟ್ ಅಂತ ಕರಿತೀವಿ, ಕಾಮನ್ ಎರಾ. ನೆಕ್ಸ್ಟ್ ಭಾರತ ಮೊದಲ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್. ಬಿಹಾರದ ದುಃಖ ನದಿ, ಇವೆಲ್ಲ ನೀವು ಬೇಸಿಕ್ ಓದಿರ್ತೀರ, ಕೋಸಿ ನದಿ ಸ್ಕೂಲ್ ಬುಕ್ಸ್ಗಳಲ್ಲಿ, ಸ್ಕೂಲಲ್ಲಿ ಓದಿರ್ತೀರ, ನೆನಪಿರ್ಬೇಕಿಂತದ್ದೆಲ್ಲ. ಜಗತ್ತಿನ ದೊಡ್ಡದಾದ ಮರುಭೂಮಿ ಯಾವುದು? ಲಾರ್ಜೆಸ್ಟ್ ಡೆಸರ್ಟ್. ಇಲ್ಲಿ ಕನ್ನಡ ಇಂಗ್ಲಿಷ್ ಸ್ವಲ್ಪ ಡಿಫ್ರೆನ್ಸ್ ಇದೆ ನೋಡಿ. ಲಾರ್ಜೆಸ್ಟ್ ಡೆಸರ್ಟ್ ಇದೆ, ಇಲ್ಲಿ ಮರುಭೂಮಿ ಅಂತ ಕೊಡ್ಬೇಕು, ಮರಳು ಭೂಮಿ ಅಂತ ಕೊಟ್ಟಿದ್ದಾನೆ. ಮರಳು ಅಂದ್ರೆ ಸಹಾರ. ಮರುಭೂಮಿಯಲ್ಲಿ ನಿಮಗೆ 2 ವಿಧ ಬರುತ್ತೆ. ಮರುಭೂಮಿಲಿ ನಿಮ್ಗೆ 2, ಒಂದು ಶೀತ ಮರುಭೂಮಿ, ಇದು ಉಷ್ಣ ಮರುಭೂಮಿ ಅಂತ ಕರಿತೀವಿ, ಅಂದ್ರೆ ಕೋಲ್ಡ್ ಡೆಸರ್ಟ್, ಇನ್ನೊಂದು ಹಾಟ್ ಡೆಸರ್ಟ್. ಹಾಟ್ ಡೆಸರ್ಟ್ ಅಂದ್ರೆ ಮರಳು ಇರ್ತಕ್ಕಂಥದ್ದು. ಶೀತ ಮರುಭೂಮಿ, ಕೋಲ್ಡ್ ಡೆಸರ್ಟ್ ಅಂದ್ರೆ ಹಿಮ ಗೆಡ್ಡೆ ಇರ್ತಕ್ಕಂಥದ್ದು, ಅದು ಮರುಭೂಮಿನೇ. ಸೊ ಇಲ್ಲಿ ನೋಡಿದ್ರೆ ಇಲ್ಲ, ಇಂಗ್ಲಿಷ್ ನೋಡಿದ್ರೆ ಅಂಟಾರ್ಟಿಕಾ ಕರೆಕ್ಟೇ. ನಾವು ಆಕ್ಚುಲಿ ಹೇಳ್ಬೇಕಂದ್ರೆ ಮರುಭೂಮಿ, ಮರಳು ಭೂಮಿ, ಮರುಭೂಮಿ ಅಂತ ಕೊಡ್ಬೇಕಾಗಿತ್ತು, ಇಲ್ಲಿ ಮರಳು ಅಂತ ಕೊಟ್ಟರೆ ಸಹಾರ ಆಗುತ್ತೆ. ಸೊ ಬಟ್ ಇಲ್ಲಿ ಓವರ್ ಆಲ್ ನೋಡಿದಾಗ ನಾವು ಇಂಗ್ಲಿಷ್ ಕರೆಕ್ಟ್ ಅನ್ಕೋಬೇಕು, ಇಲ್ಲಿ ಟ್ರಾನ್ಸ್ಲೇಷನ್ ಮಾಡಿರ್ತಾನೆ. ಸೊ ಆಪ್ಷನ್ ಎ. ಜಗತ್ತಿನ ಕಾಫಿ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು? ಭಾರತ ಅಲ್ಲ, ಬ್ರೆಜಿಲ್. ಭಾರತ ಎಷ್ಟನೇ ಸ್ಥಾನ ಬರುತ್ತೆ ಹೇಳಿ ನೋಡ? 2, 3? 7ನೇ ಸ್ಥಾನ ಭಾರತ ಕಾಫಿಲಿ ಬರೋದು. ಸೆಕೆಂಡ್ ಬರೋದು ವಿಯೆಟ್ನಾಂ, ಕೊಲಂಬಿಯಾ 3ನೇದು, 4ನೇದು ಯಾವುದು? ಇಂಡೋನೇಷಿಯಾ, 5ನೇದು ಹೊಂಡ್ರೋಸ್, 6ನೇದು, 7ನೇದು ನಮ್ಮ ಭಾರತ ಬರೋದು. ಟೀಲಿ ಯಾರು ಫಸ್ಟ್ ಹೇಳಿ ನೋಡೋಣ? ಟೀಲಿ ಚೀನಾ, ಭಾರತ ಸೆಕೆಂಡ್ ಬರುತ್ತೆ. ಟೀಲಿ ಭಾರತ ಸೆಕೆಂಡ್ ಬರುತ್ತೆ. ಕಾಫಿಲಿ ಭಾರತ 7ನೇ ಸ್ಥಾನ. ಓಕೆ, ಆಸ್ಟ್ರೇಲಿಯಾ ರಾಜಧಾನಿ ಯಾವುದು? ಕ್ಯಾನ್ಬೆರಾ. ಭಾರತದಲ್ಲಿ ಅಕ್ಕಿ ಉತ್ಪಾದನೆ ಮಾಡುವ ಮೊದಲ ಸ್ಥಾನದಲ್ಲಿರುವ ರಾಜ್ಯ ಯಾವುದು? ಪಶ್ಚಿಮ ಬಂಗಾಳ, ವೆಸ್ಟ್ ಬೆಂಗಾಲ್. ಓಕೆ, ಭಾರತ ಸಂವಿಧಾನದ ಮೂಲಭೂತ ಹಕ್ಕುಗಳು ಯಾವ ಭಾಗದಲ್ಲಿದೆ? ಭಾಗ 3 ಅಲ್ವಾ? ಈಸಿ ಕ್ವಶನ್ ಇದು. ಫಾದರ್ ಆಫ್ ಎಕಾನಮಿ ಯಾರು? ಅರ್ಥಶಾಸ್ತ್ರ ಪಿತಾಮಹ ಆಡಮ್ ಸ್ಮಿತ್. ಇವೆಲ್ಲ ಸ್ಟ್ಯಾಟಿಕ್ ಕ್ವಶನ್ಸ್ಗಳು ಸ್ನೇಹಿತರೆ. ಭಾರತದ ಜನಗಣತಿ ನಡೆಸುವ ಸಂಸ್ಥೆ ಯಾವುದು? ರಿಜಿಸ್ಟರ್ ಆಫ್ ಜನರಲ್, ಭಾರತದ ರಿಜಿಸ್ಟರ್ ಜನರಲ್. ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದು? ಸಿವಿಲಿಯನ್ ಅವಾರ್ಡ್. ದೊಡ್ಡದು ಯಾವುದು? ಭಾರತ ರತ್ನ. ನೋಡಿ, ಇವೆಲ್ಲ ಸ್ಟ್ಯಾಟಿಕ್ ಕ್ವಶನ್. ಭಾರತದ ಸಿಲಿಕಾನ್ ವ್ಯಾಲಿ ಯಾವುದು? ಸಿಲಿಕಾನ್ ಅಂದ್ರೆ ಬೆಂಗಳೂರು. ಯಾವ ಬೆಳೆ ನಗದು ಬೆಳೆ ಅಂದ್ರೆ ಕಮರ್ಷಿಯಲ್ ಅಥವಾ ಕ್ಯಾಶ್ ಕ್ರಾಪ್ ಅಂತೀವಿ? ಕ್ಯಾಶ್ ಕ್ರಾಪ್ ಯಾವುದು ಸರ್? ನಾವೇನಂತೀವಿ? ಹತ್ತಿ ಆಗಿರ್ಬೋದು ಅಥವಾ ಕಬ್ಬು ಕೊಟ್ಟಿರ್ತಾನೆ, ಇವೆಲ್ಲ ನಾವು ಕ್ಯಾಶ್ ಕ್ರಾಪ್ ಅಂತ ಕರಿತೀವಿ. 2023 ಚಂದ್ರನ ಮೇಲೆ ಯಶಸ್ವಿಯಾಗಿ ಇಳಿಸಿದ ಭಾರತದ ಮಿಷನ್ ಯಾವುದು? ಚಂದ್ರಯಾನ 3. ಜಗತ್ತಿನ ಅತಿ ದೊಡ್ಡ ಮಹಾಸಾಗರ ಯಾವುದು? ಪೆಸಿಫಿಕ್ ಮಹಾಸಾಗರ ಫಸ್ಟ್, ಸೆಕೆಂಡು ಅಟ್ಲಾಂಟಿಕಾ, 3ನೇದು ಹಿಂದೂ ಮಹಾಸಾಗರ, 4ನೇದು ಆರ್ಟಿಕಾ. ಭಾರತದ ರಾಷ್ಟ್ರಗೀತೆ ರಚಿಸಿದವರು ಯಾರು? ರವೀಂದ್ರನಾಥ ಟ್ಯಾಗೋರ್. ಕೊಠಡಿ ತಾಪಮಾನ ದ್ರವವಾಗಿರುವ ಲೋಹ ಯಾವುದು? ಪಾದರಸ. ನೋಡಿ, ಎಲ್ಲ ಸಿಂಪಲ್ ಕ್ವಶನ್ ಇದು, ಒಂದೊಂದೇ ಲೈನಲ್ಲಿ ಆನ್ಸರ್ ಮಾಡೋದು. ವಿಶ್ವ ಪರಿಸರ ದಿನ ಯಾವಾಗ ಆಚರಣೆ ಮಾಡ್ತೀವಿ? ಜೂನ್ 5. ಥೀಮ್ ಏನು? ಥೀಮ್ ಕೇಳ್ತಾ ಇರ್ತಾನೆ ಇದರಲ್ಲಿ, ಇದು ತುಂಬಾ ಕೇಳ್ತಾನೆ. ಥೀಮ್ ಏನು? ಥೀಮ್ ಅಥವಾ ವಿಷಯ ಏನು ಹೇಳಿ ನೋಡೋಣ? ಭಾರತದ ಅತಿ ದೊಡ್ಡ ಕರಾವಳಿ ಹೊಂದಿರುವ ರಾಜ್ಯ ಯಾವುದು? ಗುಜರಾತ್ ಫಸ್ಟ್. ಆಮೇಲೆ ಸೆಕೆಂಡ್ ಯಾವ್ದು ಬರುತ್ತೆ ಹೇಳಿ ನೋಡೋಣ? ತೋರಿಸ್ತೀನಿ. ಥೀಮ್ ಯಾವುದು? ಇನ್ಸ್ಪೈರ್ಡ್ ಬೈ 2026 ಕೇಳ್ತಾ ಇರೋದು. ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಅವರ್ ಫ್ಯೂಚರ್ ಅಂತ. ಇನ್ಸ್ಪೈರ್ಡ್, ನೇಚರ್ ಇಂದ ಇನ್ಸ್ಪೈರ್ಡ್ ಆಗಿ ಕ್ಲೈಮೇಟ್ ನ ಫಾರ್ ಅವರ್ ಫ್ಯೂಚರ್ ಅಂತಕ್ಕಂಥದ್ದು ಥೀಮ್ 2026. ಇನ್ನು ಕೋಸ್ಟಲ್ ಲೈನ್ ಫಸ್ಟ್ ಗುಜರಾತ್, ಸೆಕೆಂಡ್ ತಮಿಳುನಾಡು, 3 ಆಂಧ್ರ, 4 ಮಹಾರಾಷ್ಟ್ರ, 5 ವೆಸ್ಟ್ ಬೆಂಗಾಲ್, 6 ಕೇರಳ, 7 ಒಡಿಸ್ಸಾ, 8 ಕರ್ನಾಟಕ, 9 ಗೋವಾ. ಓಕೆ, ನೋಡಿ ಇದಿಷ್ಟು ಪ್ರಮುಖವಾಗಿತ್ತು ಸ್ನೇಹಿತರೆ. ಚೆನ್ನಾಗಿದೆ ಅಂತ ಅನ್ಕೋತೀನಿ. ನೋಡಿ, ತಪ್ಪಿರೋದು ಕೀ ಆನ್ಸರ್ಗಳಲ್ಲಿ ಏನ್ ಮಾಡ್ತಾರೆ, ಅದು ಹೆಂಗೆ ನೀವು ನೋಡ್ಕೊಂಡು ಅದನ್ನ ಚೆಕ್ಔಟ್ ಮಾಡ್ಕೊಳ್ಳಿ. ನಾನು ಎ ಸೀರೀಸ್ ಮಾಡಿರೋದು. ಅಂಡ್ ಇಲ್ಲಿ DCC ಬ್ಯಾಂಕ್ ಏನಿದೆ, KMF, ಈ ಎಲ್ಲ ಕೋರ್ಸ್ಗಳನ್ನು ನಾನು ಲಿಂಕ್ ಕೊಟ್ಟಿದ್ದೀನಿ. ನಾವು GK ದಾಗಿರ್ಬೋದು, ಮತ್ತೆ ಕರೆಂಟ್ ಅಫೇರ್ದು, ಓಕೆ, ಸಂವಿಧಾನದ್ದು, ಅದರದ್ದು ನಿಮಗೆ ಪ್ರಶ್ನೋತ್ತರ 200 ವಿಡಿಯೋಸ್ ಎಲ್ಲ ಲಿಂಕ್ ಕೊಟ್ಟಿರ್ತೀನಿ. ಬೇಕಂದ್ರೆ ಪರ್ಚೇಸ್ ಮಾಡಿ. ಈ ವಿಡಿಯೋ ಲಿಂಕ್ ಹಾಕಿರ್ತೀನಿ, ನೋಡ್ಕೊಳ್ಳಿ ಹೆಂಗೆ ಮಾಡಬೇಕೇನೋ ಅಂತ. ವಿಡಿಯೋದಲ್ಲಿ ಇದೆ ಲಿಂಕ್, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ. ಪ್ಲೇಲಿಸ್ಟು ಇರುತ್ತೆ, ಅಲ್ಲೂ ಕೂಡ ತಾವು ಸ್ಟಡಿ ಮಾಡ್ಕೋಬಹುದು. ಹೋಗಿ 160+ 160+ ವಿಡಿಯೋ ಇದೆ, ಅಲ್ಲೂ ಕೂಡ ತಾವು ಸ್ಟಡಿ ಮಾಡು. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡೆಲ್ಲ ಮಾಡ್ಕೊಳ್ಳಿ. ಎನಿ ಡೌಟ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದ.